ಪರಮ ಮಂಗಳಮೂರ್ತಿ ಪಾವನ ಚರಿತ ಪರಮಾನಂದಮಯ ಪುರಕರ ಪುರಂದರ ಪೂಜಿತಾಂಕ್ರಿ ಸರೋಜ ಶಶಿಮೌಳಿ ಶರಣ ಜನ ಸುರಧೇನು ಗಂಗಾಧರ ಗಜಾಸುರ ಮಥನ ಗೌರೀವರ ತ್ರಿಯಂಬಕನುಲಿದು ಸಲಹುಗೆ ಸಕಲ ಸಜ್ಜನರ ಸಲಹುಗೆ ಸಕಲ ಸಜ್ಜನರ. ತೊರವೆ ರಾಮಾಯಣದ ಪ್ರವಚನ ಮಾಲಿಕೆ ನಾವು 55ನೇ ಸಂಚಿಕೆಯನ್ನು ಪ್ರವೇಶ ಮಾಡುತ್ತಾ ಇದ್ದೇವೆ ಬಂಧುಗಳೇ. ಈ ಸಂಚಿಕೆಯೊಂದಿಗೆ ಮೊದಲ ಸಂಪುಟ ಸುಂದರಕಾಂಡ ಇದು ಸಮಾಪನಗೊಳ್ಳುತ್ತದೆ. ಸುಂದರಕಾಂಡ ಅತ್ಯಂತ ಪಾವನವಾದದ್ದು, ಶ್ರೇಷ್ಠವಾದದ್ದು. ಒಟ್ಟು 7 ಕಾಂಡದಲ್ಲಿ ಇದು 5ನೇ ಕಾಂಡ. ಮುಂದೆ ಯುದ್ಧಕಾಂಡ ಬರ್ತದೆ. ನಷ್ಟ ಪ್ರಾಪ್ತಿಗೆ, ಇಷ್ಟ ಪ್ರಾಪ್ತಿಗೆ, ಶುಭ ಶೋಭನಾದಿಗಳ ಪ್ರಾಪ್ತಿಗೆ ಸುಂದರಕಾಂಡದ ವಾಚನ ಪ್ರವಚನ ಇದು ಅತ್ಯಂತ ಪವಿತ್ರವಾದದ್ದು ರಾಮಾಯಣದಲ್ಲಿ. ಇಡೀ ರಾಮಾಯಣವೇ ಪವಿತ್ರ, ಅದರಲ್ಲಿಯೂ ಸುಂದರಕಾಂಡ ಇದು ಪ್ರವಚನಕ್ಕೆ, ವಾಚನಕ್ಕೆ, ಎಲ್ಲದಕ್ಕೂ ಶ್ರೇಯಸ್ಸು ಕೊಡುವಂತಹದ್ದು. ಆ ಸುಂದರಕಾಂಡದ ಸಮಾಪನ ಈ ಸಂಚಿಕೆಯಲ್ಲಿ ಆಗ್ತಾ ಇದೆ. ಮೈನಾಕನನ್ನು ಉತ್ತರಿಸಿ ಆತಿಥ್ಯವನ್ನು ಪಡೆದು ದೇವತೆಗಳ ಹೂಮಳೆಯ ಸಂಭ್ರಮದೊಂದಿಗೆ ಹನುಮಂತ ಈ ಜಾಂಬವ, ಅಂಗದಾದಿಗಳು ಯಾರಿದ್ದಾರೆ ಆ ತಂಡ ಆ ಕಡೆಗೆ ಆಕಾಶ ಮಾರ್ಗದಲ್ಲಿ ಬರ್ತಾ ಇದ್ದಾನೆ. ನೋಡೋಣ. ಅದೇ ಬರವು ಪವಮಾನ ಜನ ಜಯವದನ ವಿಕಸಿತ ವಿಸ್ತರಣದಭ್ಯುದಯ ಮುಖವೆ ಮಗೆ ಜಯವದನ ವಿಕಸಿತ ವಿಸ್ತರಣದಭ್ಯುದಯ ಮುಖವೆ ಮಗೆ ಅರುಹುತದೆಯೊಂದಖಿಳ ಕಪಿಸೇ ತುದಿವೆರಳ ಬೊಬ್ಬೆಗಳ ತಿಗಗಳ ತದಹದಬ್ಬರ ಬರೆಯಲಿ ತನ ಇದಿರುಗೊಂಡಪ್ಪಿದರು ನಮಿಸಿದ ಜಾಂಬವತಗೆ ಜಯವದನ ವಿಕಸಿತ ಬರವು 3 ದಿವಸದಿಂದ ನಿರೀಕ್ಷೆಯಲ್ಲಿದ್ದಾರೆ. ಹನುಮಂತನ ಈ ಸಾಧನೆಗಳು ಏನು? ಮಹೇಂದ್ರಾಚಲದಿಂದ ಹರಿದಾನೆ, ಅಲ್ಲಿಂದ ತೊಡಗಿ ಮೈನಾಕನೋ, ಸುರಸೆಯೋ, ಸಿಂಹಿಕೆಯೋ ಅಥವಾ ತೃಣಬಿಂದು ಮಹರ್ಷಿಗಳ ಕಥೆಯೋ, ತಾಟಕಿಯೋ, ರಾವಣನ ಅರಮನೆ ದರ್ಶನವೋ, ಸೀತಾ ದರ್ಶನವೋ, ವನಭಂಗವೋ, ಲಂಕಾದಹನವೋ, ಇಡೀ ಇದು 3 ದಿವಸದಲ್ಲಿ ನಡೆದ ಭಾರಿ ದೊಡ್ಡ ಘಟನೆ. ಇದು ಸುಂದರಕಾಂಡ ಎನ್ನುವಂಥದ್ದು 3 ದಿವಸದಲ್ಲಿ ಹನುಮಂತನ ಏನು ಸೀತಾನ್ವೇಷಣೆ ಒಂದು ಪ್ರಕರಣವನ್ನು ಒಳಗೊಂಡಂತಹ ಒಂದು ಕಾಂಡ. ಇದು ಬರೇ 3 ದಿವಸ. ಯಾವ ಕಾಂಡದಲ್ಲಿಯೂ 3 ದಿವಸದ ಕತೆ ಇಲ್ಲ. ಅದು ವರ್ಷಗಳ ಕತೆ ಇದೆ. ಇದು ಸೀತಾನ್ವೇಷಣೆ ಒಂದು ಪ್ರಕರಣದ ಸಂಗತಿ. ಇದು ನೋಡಿ, ಇವ ಸೀತಾನ್ವೇಷಣೆ ಮಾಡಿ ಸಂಭ್ರಮಿಸಿಕೊಂಡು ಬರ್ತಾ ಇದ್ದಾನೆ. ಸಾಗರ ನದಿಯಲ್ಲಿ ನಿಂತಹ ಇವರು, ಅಗೋ ಹನುಮಂತ ಬಂದಿದ್ದಾನೆ. ಗೆಲುವಿನ ಮುಖ ಇದೆ ಅವನ ಮುಖದಲ್ಲಿ, ಸಂಭ್ರಮದ ಮುಖ ಇದೆ, ಸಂತೋಷದ ಮುಖ ಇದೆ. ಕಪಿಗಳು ಕುಣಿದು ಕುಪ್ಪಳಿಸಿದ್ರಂತೆ. ಒಬ್ಬ ಹನುಮಂತನ ವಿಜಯ ಅಲ್ಲ ಇದು, ಒಬ್ಬ ಹನುಮಂತನ ಸಾಧನೆ ಅಲ್ಲ ಇದು. ಇದು ನಮ್ಮ ವಿಜಯ, ಇದು ನಮ್ಮ ಸಾಧನೆ. ಇದು ನಮ್ಮನ್ನು ಬದುಕಿಸಿಕೊಟ್ಟ ಹನುಮಂತ, ನಮ್ಮನ್ನು ರಾಮಪಾಳ್ಯದಲ್ಲಿ ಉಳಿಸಿಕೊಟ್ಟ ಹನುಮಂತನ ಸಾಧನೆ ಇದು. ಇದನ್ನು
ಅವರು ಗಮನಿಸಿದ್ರಂತೆ. ಅದು ವಿಜಯಿಯಾಗಿದ್ದಾನೆ ಎನ್ನುವುದು ಆ ಮುಖವೇ ಹೇಳುತ್ತದೆ ಹನುಮಂತನದ್ದು. ಆ ಮುಖದಲ್ಲೇ ಉಂಟ ಉತ್ಸಾಹ ಏನು ಎನ್ನುವಂಥದ್ದು. ಸಮಸ್ತ ಕಪಿ ಸೈನ್ಯವು ತುದಿ ಬೆರಳುಗಳಿಂದ ಸೊಂಟಕ್ಕೆ ಕೈ ಹಿಡಿದು ಕತ್ತೆತ್ತಿ ಕಣ್ಣರಳಿಸಿ ತುದಿಗಾಲಿನಲ್ಲಿ ನಿಂತಿದ್ದಾವಂತೆ. ಹನುಮಂತನ ನೋಡ್ಲಿಕ್ಕೆ, ಸ್ವಾಗತಿಸಲಿಕ್ಕೆ ನಿಂತಿದ್ದಾರೆ. ಅದು ಸಂಭ್ರಮ ಮಾತ್ರ ಅಲ್ಲ, ತಮಟೆಗಳನ್ನು, ಈ ವಾದನಗಳನ್ನು ಬಡಿತಾ ಇದ್ರಂತೆ. ಅವರು ಹೊಡೆಯುತ್ತಾ ಅಬ್ಬರದೊಂದಿಗೆ ಒಂದು ಯಶಸ್ಸಿನಿಂದ ಸ್ವಾಗತ ಮಾಡುತ್ತಾ ಇದ್ರು. ಎದುರುಗೊಂಡು ಹನುಮಂತನನ್ನು ಬಾಚಿ ಎಲ್ಲರೂ ಸೇರಿ ಬಿಗಿದಪ್ಪಿದ್ರಂತೆ. ಆದರೆ ಹನುಮಂತನಿಗೆ ಸ್ವಸ್ವರೂಪ ಇತ್ತು, ಉಬ್ಲಿಲ್ಲ, ಅಹಂಕಾರಿಯಾಗಲಿಲ್ಲ. ಇದಕ್ಕೆ ಪ್ರೇರಣೆಯನ್ನು ಕೊಟ್ಟ, ಆಶೀರ್ವದಿಸಿ, ತನ್ನ ಸಾಮರ್ಥ್ಯವನ್ನು ನೆನಪಿಸಿದ ಆ ವಯೋವೃದ್ಧರಿದ್ದಾರಲ್ಲ, ಭಲ್ಲೂಕರ ರಾಜ ಜಾಂಬವರ ಪುತ್ರ ಜಾಂಬವರ ಕಾಲಿಗೆ ಹನುಮಂತ ಸಾಷ್ಟಾಂಗ ನಮಸ್ಕರಿಸಿದ್ರಂತೆ. ನಿಮ್ಮ ಆಶೀರ್ವಾದದಿಂದ ಇದು ನಡೆದಿದೆ. ನೋಡೋಣ. ವೀರಬಂದೈ ಸ್ವಾಮಿ ಕಾರ್ಯೋದ್ಧಾರ ಬಂದೈ ಕೇಶ ಕುಲವನವಾರಿರುಹ ದಿನನಾಥ ಬಂದೈ ತಂದೆ ಎಂದೆನುತ ಸೋರುವಾನಂದಾಶ್ರುಪುಳಕದ ಪೂರಣದಲೆತ್ತಿದನು ಪವನ ಕುಮಾರಕನ ಮಸ್ತಕವ ನಲಿದೊಲಿದ ಭುಜ ಭವಸೂನು ಸೋರುವಾನಂದಾಶ್ರುಪುಳಕದ ಪೂರಣದಲೆತ್ತಿದನು ಪವನ ಕುಮಾರಕನ ಮಸ್ತಕವ ನಲಿದೊಲಿದ ಭುಜ ಭವಸೂನು ವೀರಬಂದೈ ರೋಮಾಂಚನಗೊಂಡು ಹರ್ಷಿತರಾದಂತಹ ಕಪಿಗಳು, ಜಾಂಬವಾದಿಗಳ ಏನು ಸಂತೋಷ ಉಂಟು, ಅವರ ಉತ್ಸಾಹ ಮೇರೆ ಮೀರಿತು. ಹಾಡಿನ ಲಯದಲ್ಲಿ ನಿಮಗೆ ಗೊತ್ತಾಗಿರ್ಬೋದು ಉತ್ಸಾಹ ಹೇಗಿತ್ತು ಅಂತ. ವೀರಬಂದೆಯ ಒಡೆಯನ ಕೆಲಸವನ್ನು ನೆರವೇರಿಸಿಕೊಂಡು ಆ ಸೇವಕ ಬಂದೆಯ ಅಂತ ಹೇಳಿ ಹೊತ್ತುಕೊಂಡಂತಹ ಕಾರ್ಯವನ್ನು, ಒಡೆಯನ ಸಂಕಲ್ಪವನ್ನು ಸಾಕಾರಗೊಳಿಸಿದವ, ನೆರವೇರಿಸಿದವ ಬಂದೆಯ ಅಂತ ಕೇಳ್ತಾರೆ ಅವರು. ಸ್ವಾಮಿ ಕಾರ್ಯೋದ್ಧಾರ ಬಂದೈ, ಆ ಕಾರ್ಯವನ್ನು ನಡೆಸಿದವ, ಅದನ್ನು ಉದ್ಧರಿಸಿದವ ಬಂದೈ. ಕೀಶ ಕುಲವನ ವಾರಿ ವಾಹುರ, ನೋಡಿ, ಕಪಿಕುಲ ಕಮಲ ಸೂರ್ಯ, ಕುಲ ಕಮಲ ಸೂರ್ಯ, ಕಪಿಕುಲವೇ ಇಲ್ಲಿ ಮುದುಡಿ ಹೋಗಿತ್ತು. ಅದು ಕಪಿಕುಲವೆಂಬಂತಹ ಕಮಲ ಅರಳಲಿಲ್ಲ. ಯಾಕೆ? ಸೀತಾನ್ವೇಷಣೆ ಆಗಲಿಲ್ಲ. ಬೇರೆ 3 ಕಡೆಗೆ ಹೋದವರಿಗೆ ಆಗಲೇ ಇಲ್ಲ, ನಮಗೂ ಆಗಲಿಲ್ಲ. ನಮ್ಮಲ್ಲಿ ವಿಶ್ವಾಸ ಇತ್ತು. ರಾಮದೇವರಿಗೆ ಮುದ್ರೆ ಉಂಗುರವನ್ನು ಕೊಟ್ಟಿದ್ದಾನೆ. ಕಿಷ್ಕಿಂಧೆಯ ದೊಡ್ಡ ತಂಡ ಹೋಗಿದೆ ಜಾಂಬವರ ನೇತೃತ್ವದಲ್ಲಿ. ಕಪಿ ಮುಖ್ಯರೆಲ್ಲ ದಕ್ಷಿಣ ದಿಕ್ಕಿಗೆ ಹೋದ ತಂಡದಲ್ಲಿದ್ದಾರೆ. ಆ ನಮ್ಮ ಉತ್ಸಾಹದಿಂದ ಹೊರಟ ಕಪಿಕುಲ ಕಮಲ ಮುದುಡಿ ಹೋಗಿತ್ತು. ಕಪಿಕುಲ ಕಮಲ ಸೂರ್ಯ ನೀನು ಬಂದಿ, ನಾವು ಅರಳಿದೆವು, ವಿಕಸಿತಗೊಂಡೆವು, ನಮ್ಮ ಮುದುಡುವಿಕೆ ಹೋಗಿತ್ತು, ನಾವು ಕುಬ್ಜರಾಗಿದ್ದೆವು, ನಿನ್ನ ದರ್ಶನದಿಂದ ನಾವು ಬೆಳೆದೆವು, ನಾವು ಅರಳಿದೆವು ಅಂತ ಜಾಂಬವ ಹೇಳ್ತಾನೆ. ಏನು ದೊಡ್ಡ ಮಾತಾಡಿದೆ ಜಾಂಬವ ನೋಡಿ. ಒಡೆಯನ ಕೆಲಸವನ್ನು ನೆರವೇರಿಸಿಕೊಂಡು ಬಂದಿ ನೀನು, ಸ್ವಾಮಿ ಕಾರ್ಯ ಸೇವಾ ದುರಂದರ ನೀನು, ನೀನು ಆ ಕೆಲಸ ಮಾಡಿದೆ ಹನುಮಂತ. ಬಂದೆಯ ತಂದೆ, ಬಂದೈ ತಂದೆ ಎಂದೆನುತ ಸೀತಾಮಾತೆ ಹನುಮಂತನ ಹತ್ರ ಹೇಳಿದ ಕಳೆದ ಸಂಚಿಕೆಯ ಮಾತನ್ನು ನೆನಪಿಸ್ತೇನೆ ನಾನು. ಅಪ್ಪ, ಬಂದೆಯಪ್ಪ. ಇದು ಹಿರಿಯರು, ಜ್ಞಾನ ವೃದ್ಧರು, ವಯೋವೃದ್ಧರು, ಬಹಳ ಅನುಗ್ರಹ ಭಾವ ಉಳ್ಳವರು, ಪ್ರೀತಿಯಿಂದ ಆಡುವ ಮಾತು. ಮಕ್ಕಳ ಹತ್ರ ತಾಯಿ ಮಾತಾಡೋದೋ, ತಂದೆ ಮಾತಾಡೋದೋ, ಮೊಮ್ಮಗನ ಹತ್ರ ಅಜ್ಜಿ ಮಾತಾಡೋದೋ ಮಾತುವಂತಹ ಮಾತುಗಳಿದು. ಇಂತಹ ಮಾತನ್ನು ಜಾಂಬವರು ಹೇಳಿದರು. ಆನಂದ ಬಾಷ್ಪವನ್ನು ಸುರಿಸುತ್ತಾ ರೋಮಾಂಚನ ತುಂಬಿ ಆ ವಯೋವೃದ್ಧವರಿಗೆ, ಕೃತಯುಗವನ್ನು ಕಂಡ ಜಾಂಬವರಿಗೆ ಏನು ರೋಮಾಂಚನ, ಏನು ಆನಂದ, ಏನು ಭಾವಗಳು. ಹಾಗಾದರೆ ಹನುಮಂತನ ಹತ್ರ ಇದ್ದ ನಿರೀಕ್ಷೆ, ಸಮುದ್ರಕ್ಕೆ ಹಾರಿ ಪ್ರಾಣ ಕಳ್ಕೊಳ್ತೇವೆ, ನಾವು ಜಲಸಮಾಧಿ ಆಗ್ತೇವೆ ಅಂತ ಹೇಳಿದ ಕಪಿಗಳೆಷ್ಟು, ನಮಗೆ ಸುಗ್ರೀವನ ಮುಖ ನೋಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೂ ಮಂದಿಯ ಪ್ರಾಣವನ್ನು ಉಳಿಸಿದೆಯಲ್ಲ ನೀನು, ಸೀತಾನ್ವೇಷಣೆ ಮಾಡಿ. ಸಣ್ಣ ಕೆಲಸ ಅಲ್ಲ ಅದು
ಅಂತ ಜಾಂಬವ ವಾಯುಸುತನ ಹಣೆಯನ್ನು ಸಂತೋಷದಿಂದ ಎತ್ತಿದ್ರಂತೆ. ವಾಯುಸುತನನ್ನು ಎತ್ತಿದ್ದು ಲಂಕೆ ಮಲಗಿದೆ. ಲಂಕೆಯನ್ನು ರಾವಣ ಹೇಗೆ ಎತ್ತಿದ್ದಾನೆ ಅಂತ ನೋಡುವ. ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೇನೆ, ಕೇಳುವ. ಪವನ ಸುತನೀಚೆಯಲಿ ಲವಣ ನವವದಾಟಿದ ಬಳಿಕ ರಚಿಸಿತು ದಿವಿಜರಿಪು ಪುರ ವಿಶ್ವಕರ್ಮಮಯಾನುಮತಗಳಲ್ಲಿ. ರಚಿಸಿತು ದಿವಿಜರಿಪು ಪುರ ವಿಶ್ವಕರ್ಮಮಯಾನುಮತಗಳಲ್ಲಿ. ನವ ವಿಚಿತ್ರದ ಮಣಿಖಚಿತ ಭವನವನು ಹೊಕ್ಕನು ಬಳಿಕ. ಭೃಗು ಸಂಭವ ಸುರಾಚಾರ್ಯರ ನೇಮದಲಾದ ದಶಗ್ರೀವ. ಮಣಿಖಚಿತ ಭವನವನು ಹೊಕ್ಕನು ಭೃಗು ಸಂಭವ ಸುರಾಚಾರ್ಯರ ನೇಮದಲ ದಶಗ್ರೀವ. ದಶಗ್ರೀವ. ಹನುಮಂತ ಲವಣ ಸಮುದ್ರವನ್ನು ದಾಟಿದ ಮೇಲೆ ನೋಡಿ, ಬಹಳ ಸೂಕ್ಷ್ಮ ಸಂಗತಿ. ಅದರ ಮೊದಲು ರಾವಣನಿಗೂ ಧೈರ್ಯ ಇಲ್ಲ. ಎಲ್ಲಿಯಾದರೂ ಅರ್ಧದಿಂದ ತಿರುಗಿ ಬಂದರೆ, ನಾವು ಮತ್ತೆ ಲಂಕೆಯನ್ನು ಕಟ್ಟುವ, ಅದನ್ನು ಸುಂದರಗೊಳಿಸುವ ಕಾಯಕದಲ್ಲಿ ನಿರತರಾದರೆ, ಇವ ಪುನಃ ಬಂದು ಬೆಂಕಿ ಕೊಟ್ಟರೆ, ಇದನ್ನು ಮುರಿದು ಬೀಸಾಡಿದರೆ. ಹನುಮಂತನ ಲಂಕಾ ದಹನದ ಸಾಧನೆಯಿಂದ ರಾವಣನ ಅಂತರಂಗದಲ್ಲಿ ಭೀತಿ ಹುಟ್ಟಿದೆ. ಭೀತಿಯ ಬೀಜವಾಪನಾಗಿದೆ. ಇಲ್ಲ, ಒಬ್ಬ ಕಪಿ, ಸಾಮಾನ್ಯವ ಯಕ್ಕಶ್ಚಿತ್ ತಿರ್ಯಕ್ ಜಂತು, ಇಡೀ ಲಂಕೆಯನ್ನು ಏಕಾಂಗ ವೀರನಾಗಿ ಸುಟ್ಟಿದ್ದಾನೆ. ಇಂದ್ರಜಿತ್ವಂತಹ ಪರಾಕ್ರಮಿಯನ್ನು ಎತ್ತಿ ಸಮುದ್ರಕ್ಕೆ ಬಿಸಾಡಿದ್ದಾನೆ. ಈ ಭೀತಿಯಿಂದ ಹನುಮಂತ ಲವಣಾ ಸಮುದ್ರವನ್ನು ದಾಟಿ ಆಯಿತು ಅಂತ ಗೊತ್ತಾದ ಮೇಲೆ ಮಯ ವಿಶ್ವಕರ್ಮರನ್ನು ಬರಲಿಕ್ಕೆ ಹೇಳಿ, ಒಬ್ಬ ಅಸುರಶಿಲ್ಪಿ, ಒಬ್ಬ ದೇವಶಿಲ್ಪಿ, ಇಬ್ಬರದ್ದು ವಿಶಿಷ್ಟವಾದಂತಹ ಕರಚಮತ್ಕೃತಿ, ಅವರಿಗೆ ವಿಶಿಷ್ಟವಾದಂತಹ ಅನುಗ್ರಹವು ಬ್ರಹ್ಮದೇವರದ್ದಿತ್ತು. ಅವರನ್ನು ಕರ್ಕೊಂಡು ಬಂದು ಅವರ ಅಭಿಪ್ರಾಯದಂತೆ ರಾಕ್ಷಸ ರಾಜಧಾನಿ ಲಂಕೆಯನ್ನು ಪುನರ್ರಚಿಸಲಾಯಿತು. ರಾಜಧಾನಿಯನ್ನು ಮೊದಲು ಮಾಡಿದ್ರು, ಉಳಿದ ಮನೆಗಳು ಇದೆಲ್ಲ ಉಂಟು ಬೇರೆ ಬೇರೆ ಮಾಡಲಿಕ್ಕೆ. ಇಡೀ ಲಂಕೆಯಲ್ಲಿ ಕೆಲಸ ಸಣ್ಣದಲ್ಲ. ಮೊದಲು ರಾಜಧಾನಿಯನ್ನು ಪುನರ್ರಚಿಸಲಾಯಿತು ಅಂತ ಹೇಳ್ತಾನೆ. ನವೀನವಾದ ಸುಂದರ ರತ್ನಖಚಿತವಾದಂಥ ಅರಮನೆ ಮೊದಲು ಹೇಗಿತ್ತೋ ಅದಕ್ಕಿಂತ ವೈಭವದಲ್ಲಿ. ಯಾಕೆಂದರೆ ದೇವತೆಗಳನ್ನು ಕಣ್ಣು ಕೆಂಪು ಮಾಡಿದ್ರಾಯಿತು, ಕಪ್ಪಗಳು ಬರ್ತದೆ, ಶ್ರೀಮಂತಿಕೆಗೆ ಸಂಪಾದನೆಗೆ ಕೊರತೆ ಇಲ್ಲ. ಎಲ್ಲ ರಾವಣ ಹಾಗೆ ಅಸುರಗುರು ಭೃಗುಸುತರಾದಂಥ ಶುಕ್ರಾಚಾರ್ಯರ ಅಪ್ಪಣೆಯಂತೆ ಅವರ ಮಾರ್ಗದರ್ಶನದಲ್ಲಿ ಹಾಗೆ ಪುರಪ್ರವೇಶನು ರಾವಣ ಮಾಡಿದ. ಲಂಕೆ ಮತ್ತೆ ಎದ್ದು ನಿಂತಿತು, ಕಟ್ಟಿತು ಅಂತ ಹೇಳ್ತಾನೆ. ಆದರೆ ಜಾಂಬವರಿಗೆ ಹನುಮಂತನ ಈ ಯಾನದಲ್ಲಿ ಅವರಿಗೆ ಕುತೂಹಲ ಇತ್ತು. ಪ್ರಶ್ನೆ ಮಾಡ್ತಾನೆ, ಏನ ಮಾಡಿದೆಯದು ಕಲಿಪವಮಾನ ಜನನ, ಕಮಲ ಗರ್ಭನ ಸೂನು ಬೆಸಗೊಂಡನು ಮುಗುಳ್ನಗೆ ಮುಖದೋಳ್ ಅವತರಿಸೇ. ಏನೆನಗೆ ನಿರೂಪಿಸಿದಿರಿ ಅದರಾನಿಕೆಯಲೇ ಹೋಗಿ ಕಂಡೆನು ಜಾನಕಿಯ. ಹೋಗಿ ಕಂಡೆನು ಜಾನಕಿಯ ಬಳಿಕ ಇತ್ತೆನವರಿಗೆ ರಾಮುದ್ರಿಕೆಯ. ಏನ ಮಾಡಿದೆಯದು ಜಾಂಬವರು ಪ್ರಶ್ನಿಸ್ತಾರೆ ಹನುಮಂತನ. ಹನುಮಂತ ಏನು ಮಾಡಿದೆ ಹೋಗಿ ಹೇಳು, ಲಂಕೆಗೆ ಹೋಗಿ ಏನು ಕೆಲಸ ಮಾಡಿದೆ ಅಂತ ಹೇಳು. ಕುತೂಹಲ ಎಲ್ರಿಗೂ. ಹನುಮಂತ ಏನು ಮಾಡಿದ್ದಾನೆ, ಏನು ತಂದಿದ್ದಾನೆ, ಸೀತೆಯನ್ನು ಕಂಡಿದ್ದಾನೆ ಅಂತ ಅವನ ಮುಖದಲ್ಲಿ ಗೊತ್ತಾಯ್ತು ಅವರಿಗೆ. ಆದರೆ ಏನು ಮಾಡಿದೆ, ನನ್ನ ನಡೆಯಿತು. ನಾವು ದೂರ ಪ್ರವಾಸ ಹೋದರೆ, ಪುಣ್ಯಕ್ಷೇತ್ರಗಳಿಗೆ ಹೋದರೆ, ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಬರುವಾಗ ಮನೆಯಲ್ಲಿದ್ದವರು ಕೇಳಲಿಕ್ಕುಂಟು, ನೀವು ಏನೇನು ಮಾಡಿದ್ರಿ, ಏನು ನಡೆಯಿತು ಅಂತ. ಮನೆಯಲ್ಲಿ ಒಂದು ಸುದ್ದಿ ಮಾತಾಡುವಂಥದ್ದು ಮುಸ್ಸಂಜೆ ಹೊತ್ತಿಗೆ, ಮಧ್ಯಾಹ್ನ ಊಟ ಮಾಡಿದ ಮೇಲೆ. ಇದು ಕೂಡು ಕುಟುಂಬದಲ್ಲಿ ತುಂಬ ಸಂಭ್ರಮಿಸುವ ಸಂಗತಿಗಳು.
4-6 ದಿವಸ ಇಲ್ಲ, ಅಥವಾ ಎಲ್ಲ ವಿಶೇಷ ಸ್ಥಳಕ್ಕೆ ಹೋಗಿದ್ದೇವೆ ನಾವು, ಚಾರಣ ಹೋಗೋದಿರ್ಬೋದು, ಪ್ರವಾಸ ಹೋಗೋದಿರ್ಬೋದು, ನೆಂಟರ ಮನೆಗಿರ್ಬೋದು, ಏನೇ ಇರ್ಬೋದು, ತೀರ್ಥಯಾತ್ರೆ ಇರ್ಬೋದು, ಅಂತ ಸಂದರ್ಭದಲ್ಲಿ ಕೇಳುವಂಥದ್ದು. ಇದು ಬಹಳ ಮುಖ್ಯ. ನಾವು ಅನೇಕ ಸಲ ಎಲ್ಲಿಗೆ ಹೋದರೂ ಬಂದು ಮನೆಯಲ್ಲಿ ವಿಷಯ ಹೇಳೋದಿಲ್ಲ. ಹಿರಿಯರು ಹೋದರೆ ಮಕ್ಕಳಿಗೆ ಆ ವಿಷಯ ಹೇಳಬೇಕು. ಯಾಕಂದರೆ ಮಕ್ಕಳ ಬದುಕಿಗೆ ಅದು ಮಾರ್ಗದರ್ಶನ. ಏನೆಲ್ಲ ಇದೇ ಊರಿನಲ್ಲಿ ಏನೆಲ್ಲ ನೋಡಿದ್ದೇವೆ, ಅದವರಿಗೆ ಹೇಗೆ, ಇದು ಬದುಕಿನ ಒಂದು ಪಠ್ಯ, ಒಂದು ಪಾಠ. ನಾವು ಹೇಳದೆ ಕೂತ್ಕೊಳ್ಳುವಂಥದ್ದಲ್ಲ. ಅಥವಾ ಕಿರಿಯರು ಮನೆಯಿಂದ ಹೊರಗೆ ಹೋದರೆ ಹಿರಿಯರಿಗೆ ವರದಿ ಮಾಡುವಂಥದ್ದು, ತಮ್ಮ ಅನುಭವಗಳನ್ನು ಹೇಳುವಂಥದ್ದು. ಈ ರೀತಿಯೇ ನಮ್ಮ ಈ ಕುಟುಂಬದ ಪದ್ಧತಿಗಳು ಇದು ಉಳ್ಕೊಂಡಿದ್ದಾವೆ. ಹೇಳದೇ ಇದ್ದರೆ ಉಳ್ಕೊಳ್ಳೋದು ಹೇಗೆ, ಗೊತ್ತಾಗೋದು ಹೇಗೆ? ಇದನ್ನು ಬರೆದಿಡುವಂಥ ಸಂಗತಿಗಳಲ್ಲ. ಕೆಲವು ಮನೆಗಳಲ್ಲಿ ಡೈರಿ ಇಟ್ಟುಕೊಳ್ತಾರೆ, ದಿನಚರಿಗಳನ್ನು ಬರೆಯುವಂತಹದ್ದು. ಮನೆಗೆ ಯಾರೇ ಬರಲಿ ಅಲ್ಲಿ ಉಲ್ಲೇಖ ಇರ್ತದೆ, ಇವತ್ತು ಇಂಥವರು ಬಂದರು, ಇಂಥ ಆತಿಥ್ಯ ಮಾಡಿದೆವು, ಅಥವಾ ನಾನು ಇಂಥ ಕಡೆಗೆ ಹೋಗಿದ್ದೇನೆ, ಇಷ್ಟು ಖರ್ಚಾಯಿತು. ಇದು ಒಂದು ನ್ಯಾಯಾಲಯಕ್ಕೆ ಸಹಿತ ಸಾಕ್ಷಿಯನ್ನು ಒದಗಿಸುವ ಭಾರಿ ದೊಡ್ಡ ಪುರಾವೆ, ಸಾಕ್ಷಿ. ಇದು ನಿತ್ಯ ವರ್ಷಾನುಗಟ್ಟಲೆ ಡೈರಿ ಬರೆಯುವಂತಹದ್ದು, ದಿನಚರಿ ಬರೆಯುವಂತಹದ್ದು ನ್ಯಾಯಾಲಯಕ್ಕೆ ಸಮೇತ ಬಲವಾದಂತಹ ಸಾಕ್ಷಿ. ನಾವು ಮನೆಯಿಂದ ಎಲ್ಲಿಗೆ ಹೋಗಲಿ, ಹೋದವರು ಬಂದು ಮನೆಗೆ ವರದಿ ಮಾಡಬೇಕಾದ್ದು ಬಹಳ ಮುಖ್ಯ. ಇಲ್ಲಿ ಜಾಂಬವರು ಆ ತಂಡದ ಮುಖ್ಯಸ್ಥರಾಗಿ ಕೇಳುತ್ತಾರೆ ಹನುಮಂತನ ಹತ್ರ. ಏನು? ಹನುಮಂತನ ಮುಖದಲ್ಲಿ ಮುಗುಳು ನಗೆ ಮೂಡಿತಂತೆ. ಆ ಮುಗುಳು ನಗೆಯಲ್ಲೇ ಅರ್ಥ ಆಯ್ತಂತೆ, ಒಳ್ಳೆ ಕೆಲಸ ಮಾಡಿದ. ಏನನ್ನು ನನಗೆ ಅಪ್ಪಣೆ ಮಾಡಿದ್ದೀರೋ ಜಾಂಬವರೇ, ಅದನ್ನು ಮಾಡಿದ್ದೇನೆ ನಾನು. ನೀವು ಯಾಕೆ ನನ್ನನ್ನು ಕಳುಹಿಸಿದ್ದು? ಸೀತಾನ್ವೇಷಣೆಗೆ ನೀವು ಕಳುಹಿಸಿದ್ದು. ಲಂಕೆಗೆ ಹೋಗಿದ್ದೇನೆ, ಜಾನಕಿ ದೇವಿಯನ್ನು ಕಂಡಿದ್ದೇನೆ, ನಾನು ಅವರ ಹತ್ರ ಮಾತಾಡಿದ್ದೇನೆ, ರಾಮನ ಮುದ್ರೆಯುಂಗುರವನ್ನು ಕೊಟ್ಟಿದ್ದೇನೆ, ನಾನು ಜಾನಕಿ ದೇವಿಗೆ ಕೊಟ್ಟಿದ್ದೇನೆ, ನಾನು ಕಂಡು ಬಂದಿದ್ದೇನೆ ಅಂತ ಹೇಳ್ತಾನೆ. ಆದರೆ ದೇವಿಯರ ಮೈ ಬಡವಾಗಿದೆ, ಮನಸ್ಸು ಮಾತು ದೇಹಗಳಲ್ಲಿ ಪತಿಯ ಸ್ಮರಣೆಯಲ್ಲದೆ ಬೇರೆ ಯಾವುದೂ ಇಲ್ಲ. ತ್ರಿಕರಣ, ಮನಸ್ಸು ಮಾತು ಮೈ, ತ್ರಿಕರಣ ಅಂತಃಕರಣ ಶುದ್ಧ ಭಾವದಿಂದ ದೇವರ ನೆನಹಲ್ಲದೆ ಕಾಣೆ ನಾನವರ ವಚನದಲ್ಲಿ, ಕಾಯದಲ್ಲಿ, ಕಾಯೇನ ವಾಚ ಮನಸ. ಇದನ್ನು ಬಹಳ ಸರಳವಾಗಿ ಇಲ್ಲಿ ಕವಿ ಹೇಳ್ತಾನೆ. ಮನಸ್ಸು ಮಾತು ದೇಹಗಳಲ್ಲಿ ಪತಿಯ ಸ್ಮರಣೆ, ಬೇರೆ ಏನನ್ನೂ ನಾನು ಕಾಣಲಿಲ್ಲ ಅಂತ ಹೇಳ್ತಾನೆವಾ. ಜಗತ್ತಿನಲ್ಲಿ ಇಂತಹ ಪತಿವ್ರತೆಯರೇ ಇಲ್ಲ ಹೇಳ್ತಾನೆ ಹನುಮಂತ. ಶಿವನನ್ನು ನೆನಪಿಸ್ತಾನೆ, ಶಿವ ಶಿವ ಮಹಾದೇವ. ಏನು ಪತಿವ್ರತೆಯ ಸೀತೆಯ ನಿಷ್ಠೆ ಏನು, ಮತ್ತು ರಾಮದೇವರು ಕೊಟ್ಟಂತಹದ್ದು ಏನಿದೆ ಅದನ್ನು ಕೊಟ್ಟಿದ್ದೇನೆ. ತಾಯಿ ನನಗೆ ಈ ರತ್ನವನ್ನು ಪತಿಯ ಬಳಿಗೆ ಕೊಂಡು ಹೋಗುವಂತ ಕೊಟ್ಟಿದ್ದಾರೆ ಅಂತ ಚೂಡಾಮಣಿಯನ್ನು ತೋರಿಸ್ತಾರೆ ಜಾಂಬವಾದಿಗಳಿಗೆ. ಇದನ್ನು ಕೊಟ್ಟಿದ್ದಾರೆ, ಆ ರತ್ನವನ್ನು ಕೊಟ್ಟು ನನ್ನನ್ನು ಬೀಳುಕೊಂಡು ನಾನು ಅಲ್ಲಿಂದ ಹೊರಟಿದ್ದೇನೆ ಅಂತ ಹೇಳಿದನಂತೆ. ಆದರೆ ಅಷ್ಟೇ ಜಾಂಬವರಿಗೆ ಸಮಾಧಾನ ಆಗಲಿಲ್ಲ. ಅದು ಬೇರೆ ಏನು ಕೆಲಸ ಮಾಡಿದ್ದೆ ಅಂತ ಕೇಳ್ತಾರೆ ಅವರು. ಮೇಲೆ ಮಾಡಿದ ಕೆಲಸವೇನದ ಹೇಳೆನಲು ತಲೆಗುತ್ತಿದನು. ವೈತಾಳಿಕರು ಹೊಗಳಿದರು ಮೇಲಮರೇಂದ್ರನೋ ಲಗದ. ಕೇಳು ಜಾಂಬವದೇವ ರಿಪುವನ ಪಾಲಕರ ಸದೆ ಬಡಿದು ಸವರಿದನ. ಲಲಿತನಂದನವನು ದೇಕ್ಷಣದೊಳ್ ಈ ಹನುಮ. ರಿಪುವನ ಪಾಲಕರ ಸದೆ ಬಡಿದ. ಇದಕ್ಕಿಂತ ಹೆಚ್ಚು ಏನು ಮಾಡಿದಿ? ಜಾಂಬವರಿಗೂ ನಿರೀಕ್ಷೆ ಇತ್ತು ಮನಸ್ಸಿನಲ್ಲಿ, ಏನಾದರೂ ಮಾಡದೇ ಬರಬಾರದು ಅಂತ. ರಾಮದೂತ ಹೋದದ್ದು ರಾವಣನಿಗೆ ಗೊತ್ತಾಗಬೇಕು ನಮ್ಮ ಕಡೆಯಿಂದ ಹೋದದ್ದು ಅಂತ. ಸುಮ್ಮನೆ ಕತ್ತಲೆಯಲ್ಲಿ ಹೋಗಿ ಬರುವುದಲ್ಲ, ಸೀತೆಗೆ ಸುದ್ದಿ ಮುಟ್ಟಿಸಿ ಸಂಕೇತವನ್ನು, ಸಮುಜ್ಞೆಯನ್ನು, ಕುರುಹನ್ನು ತರುವುದಲ್ಲ ಅಂತ ಜಾಂಬವರಿಗೆ ಅದರ ವಿವೇಕಕ್ಕಿತ್ತು. ಏನು ಕೆಲಸ ಮಾಡದೆ ನೀನು ಬರುವವಲ್ಲ, ಏನು ಮಾಡಿದ್ದಿ ನೀನು ಅಂತ ಜಾಂಬವರು ವಿನೋದದಿಂದ ಪ್ರಶ್ನೆ ಮಾಡ್ತಾನೆ. ಆದರೆ ಹನುಮಂತ ತಲೆ ತಗ್ಗಿಸಿದ್ದಾನೆ. ತನ್ನನ್ನು ಹೇಳಿಕೊಳ್ಳುವ ಪ್ರವೃತ್ತಿಯಲ್ಲಿ ಹನುಮಂತ ಇಲ್ಲ. ತಾನು ಹಾಗೆ ಮಾಡಿದ್ದೇನೆ, ಹೀಗೆ ಮಾಡಿದ್ದೇನೆ, ದೊಡ್ಡ ಕೆಲಸ ಮಾಡಿದ್ದೇನೆ, ನಾನು ಇಲ್ಲದೇ ಇದ್ದದ್ದನ್ನು ಹೇಳುವಂತಹದ್ದು ಅದು ಹನುಮಂತನಿಗೆ ಸ್ವಭಾವವೇ ಅಲ್ಲ. ಅದನ್ನು ಹೇಳಲಿಲ್ಲ. ಆದರೆ ಆಕಾಶವಾಣಿ ಆಯ್ತಂತೆ ಆ ಸಂದರ್ಭದಲ್ಲಿ. ದೇವದೂತರು ಹೊಗಳಿದರಂತೆ ಹನುಮಂತನ ಸಾಹಸವನ್ನು. ಕೇಳು ಜಾಂಬವ ದೇವರೇ, ರಾಕ್ಷಸರ ಉದ್ಯಾನವನ ರಾಕ್ಷಸರನ್ನು ಕೊಂದು ಸುಂದರವಾದ ವನವನ್ನು ಒಂದೇ ಕ್ಷಣದಲ್ಲಿ ನೆಲಸಮ ಮಾಡಿದ್ದಾನೆ ಆಂಜನೇಯ. ನಮ್ಮ ಹನುಮಂತ ಅಶೋಕಾವನವನ್ನು ಪುಡಿಗಟ್ಟಿದ್ದಾನೆ. ಆಕಾಶದಲ್ಲಿದ್ದ ದೇವೇಂದ್ರನ ಆಸ್ಥಾನದ
ಹೊಗಳು ಭಟ್ಟರು ಸ್ತುತಿಸಿದರು ಅಂತ ಕವಿ ಹೇಳ್ತಾರೆ. ಅವರು ವಿಷಯವನ್ನು ಹೇಳಿದ್ರಂತೆ. ಕದನಕ್ಕೆ ಬಂದ ರಾಕ್ಷಸ ರಾಜನ 700 ಜನ ಮಕ್ಕಳಿಗೆ ಯಮಪಟ್ಟಣವನ್ನು ತೋರಿಸಿದ್ದಾನೆ ಹನುಮಂತ. ಅವ ಮಾಡಿದ ಕೆಲಸ ಸಣ್ಣದಲ್ಲ. ರಾವಣನ ಮಕ್ಕಳು 700 ಜನ ಅವರು ಸತ್ತಿದ್ದಾರೆ. ಅಕ್ಷನೇ ಮೊದಲಾದ ಸಮರ್ಥ ರಾಕ್ಷಸರನ್ನು ತಲೆ ಕೆಳಗಾಗಿ ಬೀಳಿಸಿದ್ದಾನೆ. ಸಭೆಯಲ್ಲಿ ರಾವಣನನ್ನು ತಿರಸ್ಕರಿಸಿದ ಬಾಲದ ತುದಿಗೆ ಸುತ್ತಿದ ಬಟ್ಟೆ ಬೆಂಕಿಯಿಂದ ಲಂಕಾಪುರ ಭಸ್ಮವಾಗಿದೆ. ಇಡೀ ಹನುಮಂತನ ಸಾಧನೆ ಏನುಂಟು? ಈ ರಾವಣನ ಮಕ್ಕಳನ್ನು ಕೊಂದದ್ದು, ರಾಕ್ಷಸರನ್ನು ಕೊಂದದ್ದು, ಹನುಮಂತನನ್ನು ಕಟ್ಟಿಕೊಂಡು ಹೋದ್ದು, ಬಾಲಕ್ಕೆ ಬೆಂಕಿ ಕೊಟ್ಟದ್ದು, ಇದರಿಂದ ಲಂಕೆ ಭಸ್ಮವಾದದ್ದು. ಇದನ್ನು ಆಕಾಶದಲ್ಲಿದ್ದಂತಹ ದೇವದೂತರು ಅವರು ಆಕಾಶವಾಣಿಯಿಂದ ಹೇಳಿದರಂತೆ. ಅವರು ಮೇಲೆ ಬಿದ್ದಂತಹ ರಾಕ್ಷಸರ ಬಟ್ಟೆಯನ್ನು ಸಮುದ್ರದಲ್ಲಿ ಮುಳುಗಿಸಿದ್ದಾನೆ. ಯಾರು ಮೈ ಮೇಲೆ ಬಿದ್ದರು ಅವರನ್ನು ಸಮುದ್ರದಲ್ಲಿ ಮುಳುಗಿಸಿದ್ದಾನೆ ಅಂತ ಕಥೆ ಹೇಳ್ತಾನೆ. ನಿಮ್ಮವನು ದೂತನಾಗಿ ನಡೆದ ರಾಜಕಾರ್ಯ ಇದು. ಇದನ್ನು ಹೆಚ್ಚಿಗೆ ಹೇಗೆ ಹೇಳಿದೆ? ನಿಮ್ಮ ಹನುಮಂತ ದೂತನಾಗಿ ಮಾಡಿದ ರಾಜಕಾರ್ಯ ಇದು. ಒಳ್ಳೆ ಕೆಲಸ ಮಾಡಿದ್ದಾನೆ. ಹೊಗಳು ಭಟ್ಟರು ಸ್ವರ್ಗಕ್ಕೆ ಹೋದ್ರಂತೆ ಅವರು. ಇದನ್ನು ಕೇಳಿ ಕಪಿ ಸೈನ್ಯ ವಾಯುಪುತ್ರರನ್ನು ಹೊಗಳಿತಂತೆ. ಬೆಟ್ಟಕಾಡು ನಾಡು ಗಗನದ ಮೋಡ ತೀವ್ರವಾಗಿ ವೇಗದಿಂದ ದಾಟಿ ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ ಕಳೆಯಿತು ಅಂತ ಇಲ್ಲಿ ಕವಿ ಹೇಳ್ತಾನೆ. ಆನಂದೋಲ್ಲಾಸದಿಂದ ಕೃಷ್ಣಪಕ್ಷದ ಚಂದ್ರ ಸೂರ್ಯರ ಸಂಗಮ ಅಮಾವಾಸ್ಯೆಯ ದಿವಸ ಹಣ್ಣುಗಳಿಂದ ತುಂಬಿದ ಮಧುವನದ ಕೋಟೆ, ಅಲ್ಲಿ ಒಂದು ಮಧುವನದ ಕೋಟೆ ಅಂತ ಇತ್ತು. ಇವರು ಸಂಭ್ರಮಿಸಿದ್ರು. ಸುದ್ದಿ ಗೊತ್ತಾಯಿತು. ಆ ಮಧುವನದ ಕೋಟೆ ಏನುಂಟು, ಆ ಮಧುವನದ ಕೋಟೆಗೆ ಈ ಕಪಿಗಳು, ದಕ್ಷಿಣ ದಿಕ್ಕಿಗೆ ಹೋದ ಕಪಿ ತಂಡ ಈ ಸಂಭ್ರಮದಿಂದ ಅವರು ಬಂದ್ರಂತೆ. ಅದನ್ನು ದಾಟಿ ಮಧುವನದಲ್ಲಿ ಏನು ಮಾಡ್ತಾಳೆ ಅಂತ ಕೇಳೋಣ. ಕಾಪಿನಗ್ಗದ ದಧಿಮುಖನ ಭಟರಿ ಪಡೆಯ ಹುಗಗುಡದೆ ತಡೆಯಲು ತೋಪ ಸೂರೆಯ ಕೊಂಡು ಕೊಡಹಿದ ರಾವನೌಕಸರ ಅಪರೇ ಬಳಿಕವದಿರಿವರ ಟೋಪ ಕೊದಗುವಡರುಣ ಜಲದಾಗ ವಿಲಾಪ ಮುಖರೈ ತಂದು ದೂರಿದರಿನ ತನೂಜಗೆ ವಿಲಾಪ ಮುಖರೈ ತಂದು ದೂರಿದರಿನ ತನೂಜಗೆ ಕಾಪಿನಗ್ಗದ ದಧಿಮುಖನ ಕಾಪಿನಗ್ಗದ, ಕಾಪಿನವರು ಅಂದ್ರೆ ಕಾವಲು ಮಾಡುವವರು ಅಂತ ಅರ್ಥ. ಕಾವಲು ಭಟ್ಟರು. ಮಧುವನ ಅಂತ ಒಂದು ವನ ಇತ್ತು. ಅದರಲ್ಲಿ ವೀರಪಾನ ತುಂಬಿದಂತಹ ಹಣ್ಣುಗಳಿರುವಂತಹದ್ದು ಮಧುವನದಲ್ಲಿ. ಅಲ್ಲಿರುವ ಕಾಯಿಗಳು ಏನು, ಆ ವನದಲ್ಲಿದ್ದಂತಹ ಮರದ ಕಾಯಿಗಳು, ಅದರಲ್ಲಿ ಇರುವಂತಹದ್ದು ಮಧು. ಅದು ವೀರಪಾನ ಮಾಡಲಿಕ್ಕೆ ಇರುವಂತಹದ್ದು. ಸ್ವಲ್ಪ ಅಮಲನ್ನು ಭರಿಸುವಂತಹ ಹಣ್ಣುಗಳು, ಕಾಯಿಗಳು ಇರುವಂತಹದ್ದು. ಅದರ ರಕ್ಷಣೆ ಇರುವಂಥವನು ಅಲ್ಲಿ ಮಧುವನದಲ್ಲಿರುವಂಥದ್ದು ದಧಿಮುಖ ಅಂತ ಅವನ ಹೆಸರು. ಅವನ ಜೊತೆಗೆ ಸುಮುಖ, ದುರ್ಮುಖ ಮತ್ತು ವೇಗದರ್ಶಿ ಅಂತ ಕಪಿಗಳಿದ್ದು. ಅವರು ಮುಖ್ಯರು. ಈ ದಧಿಮುಖ ಎನ್ನುವ ಚಂದ್ರನ ಅಂಶದಿಂದ ಹುಟ್ಟಿದವ. ಸೂರ್ಯನ ಅಂಶದಿಂದ ಹುಟ್ಟಿದ ಸುಗ್ರೀವ, ದೇವೇಂದ್ರನ ಅಂಶದಿಂದ ವಾಲಿ, ವಾಯುವಿನ ಅಂಶದಿಂದ ಹನುಮಂತ. ಅದೇ ರೀತಿ ಒಬ್ಬೊಬ್ಬರು ಕಪಿಗಳು ಬೇರೆ ಬೇರೆ ಅಂಶದಿಂದ ಹುಟ್ಟಿದ್ದಾರೆ. ವಿಶ್ವಕರ್ಮನಿಂದ ನಳ, ಧನ್ವಂತರಿಯಿಂದ ಸುಷೇಣ. ಕಪಿಗಳೆಲ್ಲ ದೈವಾಂಶ ಸಂಭೂತರು. ಇವ ಚಂದ್ರಾಂಶದಿಂದ ಹುಟ್ಟಿದವ. ಈ ಸಂಭ್ರಮದಲ್ಲಿ ಕಪಿಗಳು ಸ್ವಲ್ಪ ನಾವು ಮಧುಪಾನ ಮಾಡುವ ಉತ್ಸಾಹ ಬಂದದ್ದು ಅವರಿಗೆ ಉತ್ಸಾಹ ಮೇಲೆ ಮೀರಿತು. ಅಲ್ಲಿ ದಧಿಮುಖ ಎನ್ನುವ ರಕ್ಷಣೆಗಿದ್ದ. ಅವರ ಸೈನಿಕರಿದ್ದು. ಕಪಿ ಸೈನ್ಯ ಒಳಕ್ಕೆ ನುಗ್ಗಿದ್ದೆ, ತಡೆದವರನ್ನು ಬೀಳಿಸಿ ಹೊಡೆದು ಉತ್ಸಾಹ ಹೊಟ್ಟು ಸೀತೆಯನ್ನು ಕಂಡು ಹುಡುಕಿದ್ದೆ ಹೇಳುವ ಉತ್ಸಾಹದ ಬರದಲ್ಲಿ ಅವರಿಗೆ ಈ ಕಪಿಗಳು ನಮ್ಮವರು ಅಂತಲೇ ಗೊತ್ತಾಗಲಿಲ್ಲ. ಹೊಟ್ಟು ನುಗ್ಗಿದ್ರೆ, ಸಂಭ್ರಮದಲ್ಲಿ ನುಗ್ಗಿದ್ರೆ. ಯಾವುದಾದ್ರೂ ದೊಡ್ಡ ನಾವು ಕ್ರೀಡೆಗೆ ಹೋದಾಗ, ಆ ಕ್ರೀಡೆಯನ್ನು ಗೆದ್ದಾಗ, ಅಲ್ಲಿರುವ ದೊಡ್ಡ ಫಲಕಗಳನ್ನು, ಬಹುಮಾನಗಳನ್ನು ಪಡ್ಕೊಂಡು ಬಂದಾಗ ಉತ್ಸಾಹದಲ್ಲಿ ಇಂಥದ್ದೆಲ್ಲ ಆಗುವುದುಂಟು. ಅವಾಂತರಕ್ಕೂ ಕೆಲವೊಮ್ಮೆ ಅಲ್ಲಿ ನಮಗೆ ಸ್ವರೂಪ ಪ್ರಜ್ಞೆ ಬೇಕು. ಏನು ಮಾಡಬೇಕು, ಏನು ಮಾಡಬಾರ್ದು. ಕಾವಲಿನ ವಾನರರನ್ನು ಹೊಡೆದು ಬೀಳಿಸಿದ್ರಂತೆ. ಇಡೀ ತೋಟವನ್ನು ಸೂರೆ ಮಾಡಿದರು. ಅಲ್ಲಿ ಸಿಗುವ ಹಣ್ಣುಗಳು ಏನಿದೆ ಅದನ್ನೆಲ್ಲ ತಿಂದರು.
ಅದು ಮೊರೆ ಇಟ್ಟಂತೆ ಅಲ್ಲಿದ್ದವರೆಲ್ಲ ಏನು ಹೇಳಿದ್ರು ಕೇಳಲಿಲ್ಲ. ಜಾಂಬವರು ಹನುಮಂತ ಅಂದದ ಯಾರು ಹೇಳಿದ್ರು ಈ ಕಪಿಗಳನ್ನು ನಿಯಂತ್ರಣ ಮಾಡ್ಲಿಕ್ಕೆ ಆಗಲಿಲ್ಲ. ಈ ಉತ್ಸಾಹದ ಭರದಲ್ಲಿ ಸುಗ್ರೀವನಿಗೆ ದೂರು ಹೋಯಿತಂತೆ. ಆ ಸಂದರ್ಭದಲ್ಲಿ ದಧಿಮುಖ ಸುಗ್ರೀವನಿಗೆ ದೂರು ಕಳುಹಿಸಿದ, ಹೀಗೀಗೆ ಆಗಿದೆ, ಅವಾಂತರ ಆಗಿದೆ, ನಿಮ್ಮ ಪಂಗಡದವರೇ, ನಿಮ್ಮ ತಂಡದವರೇ ಇದ್ದಾರೆ, ಜಾಂಬ ಹನುಮಂತಾದಿಗಳಿದ್ರೆ ಅವರು ಹೇಳಿದ್ರು ಈ ಕಪಿಗಳು ಕೇಳುವುದಿಲ್ಲ, ಇಲ್ಲಿ ಅವಾಂತರ ಮಾಡ್ತಾರೆ ಅಂತ ಸುಗ್ರೀವನ ಬಳಿಗೆ ಕಾವಲಿನವರು ಬಂದ್ರಂತೆ ಓಡಿಕೊಂಡು. ಆದರೆ ವನಪಾಲಕರ ಮೊರೆ, ಕಾರ್ಯಭಾರ, ಸೀತಾದೇವಿಯ ಸುದ್ದಿ ವಿವರ ಇದು ಸುಗ್ರಿಗೆ ಗೊತ್ತಾಯಿತು. ಇದು ಸುಮ್ಮನೆ ವನಭಂಗ ಮಾಡುವವರಲ್ಲ, ಮಧುಪಾನ ಮಾಡುವವರಲ್ಲ. ಹಾಗಾದ್ರೆ ಇವರು ಯಾಕೆ ಮಾಡಿದ್ರು? ಸೀತಾನ್ವೇಷಣೆ ಆಗಿದೆ, ಆ ಸಂಭ್ರಮದಿಂದ ಮಾಡಿದ್ರು. ಕುಣಿದು ಕುಪ್ಪಳಿಸು ಕಪಿ ಸಹಜವಾದಂತಹ ಚಾಪಲ್ಯ ಈ ಕಾರಣಕ್ಕೆ ಜಾಗೃತವಾಯಿತು ಅಂತ ಅವನಿಗೆ ಗೊತ್ತಾಯ್ತಂತೆ. ಆದರೆ ಕಾವಲುಗಾರರನ್ನು ಸಮಾಧಾನ ಮಾಡ್ತಾನೆ. ವಾನರ ವೀರರ ಪ್ರಯಾಣಕ್ಕೆ ಆಕಾಶದಲ್ಲಿ ಸಾಲದಾಯಿತಂತೆ. ಎಲ್ಲರೂ ಮೈ ಮೇಲೆ ಒಬ್ಬರಿಗೊಬ್ಬರು ನೂಕು ನುಗ್ಗಲಾಗಿ ಎಲ್ಲ ಈ ಬೇರೆ ದಿಕ್ಕುಗಳಿಗೆ ಹೋದ ಕಪಿಗಳು ಇವರೊಟ್ಟಿಗೆ ಸೇರಿಕೊಂಡ್ರು. ನಾವು ದಕ್ಷಿಣ ದಿಕ್ಕಿಗೆ ಹೋಗಿದ್ದೇವೆ ಅಂತ ಗೊತ್ತಾಗಲಿ ಅಂತ ಆಕಾಶ ಮಾರ್ಗ ತುಂಬಿ ಹೋಯಿತು ಹೇಳ್ತಾರೆ ತೊರವೆಯಲ್ಲಿ ಕವಿ. ಸ್ಥಳಾವಕಾಶವೇ ಇಲ್ಲ, ಆಕಾಶದಲ್ಲೇ ಸ್ಥಳ, ಆಕಾಶ ಸ್ಥಳಾವಕಾಶ ಅಂತ ಅರ್ಥ, ಅವಕಾಶ ಅಲ್ಲಿಯೇ ಸ್ಥಳ ಇಲ್ಲ. ಈ ಸಂಭ್ರಮದಲ್ಲಿ ಕುಣಿದು ಕುಪ್ಪಳಿಸಿದ್ರು, ನೆಗೆದಾಡಿದ್ರು, ಉರುಳಾಡಿದ್ರು, ಬೇರೆ ಬೇರೆ ರೀತಿಯಿಂದ ತೂಲಾಡುತ್ತಾ ಬಂದ್ರಂತೆ. ಅವರು ಪ್ರಸ್ರವಣ ಪರ್ವತಕ್ಕೆ ಬರ್ತಾರೆ. ಒಬ್ಬರಿಗೊಬ್ಬರು ಶದ್ರಲ್ಲಿ ತಮಟೆ ಶಬ್ದ ಉಂಟು, ಬಬ್ಬೆ ಹೊಡ್ಕೊಂಡು ಬರ್ತಾನೆ. ಬಂದು ಎಲ್ಲಿಗೆ ಬಂದ್ರು, ಯಾರನ್ನು ಕಂಡ್ರು ಅಂತ ನೋಡೋಣ. ದೇವನಿದ್ದನು ವೀರ ಭಟ ಸುಗ್ರೀವ ಲಕ್ಷ್ಮಣರುಗಳ ಗಡಣದಲ್ಲಿ ವನೌಕ ಸರಿದಿರಿನಲಿ ಜಯ ಜಯ ನಿನಾದದಲ್ಲಿ ತೀವಿದುತ್ಸವದಿಂದ ವಿಮಲ ಫಲಾವಳಿಯ ಕಾಣಿಕೆಯ ನಿತ್ತು ಅಭಿಭಾವ ಭಕ್ತಿಯಲಿ ಎರಗುತ್ತಿರ್ದರು ಪದಕಿ ರಘುಪತಿಯ ದೇವನಿದ್ದನು. ವೀರ ಸುಗ್ರೀವ ಲಕ್ಷ್ಮಣರ ಉಪಚಾರದಲ್ಲಿ ರಾಮದೇವ ಇದ್ದ. ಶ್ರೀರಾಮನು ಒಂದು ಕಡೆಯಲ್ಲಿ, ಸುಗ್ರೀವ ಒಂದು ಪಾರ್ಶ್ವದಲ್ಲಿ ಲಕ್ಷ್ಮಣ ಇವರ ಜೊತೆಗಿದ್ದನಂತೆ. ವಾನರರು ಎದುರಿನಲ್ಲಿ ಜಯಕಾರ ಹಾಕ್ತಾ ಅದ್ಭುತವಾದಂತಹ ಘೋಷಣೆಯೊಂದಿಗೆ ಉತ್ಸಾಹದಿಂದ ಹುಣ್ಣಿಮೆಯ ದಿವಸ ಸಾಗರ ಮೇರೆ ಮೀರುವುದು ಅಂತ ನಾವು ಹೇಳ್ತೇವೆ. ಅಲೆಗಳ ಮೇಲೆ ಅಲೆ, ಉಬ್ಬರಿಕೆ, ಸಾಗರದ ಉಬ್ಬರಿಕೆ ಹೇಗೆ, ಅದೇ ರೀತಿ ಇಲ್ಲಿ ಸೀತಾಮಾತೆಯ ದರ್ಶನದ ಉತ್ಸಾಹದಿಂದ ಇವರ ಉಬ್ಬರಿಕೆ. ರಾಮದೇವರಿಗೆ ಸುದ್ದಿ ಕೊಡಬೇಕು ಎಂಬಂಥ ಉತ್ಸಾಹ. ಸುಗ್ರೀವಾಜ್ಞೆಯನ್ನು ನಾವು ಪಾಲಿಸಿದ್ದೇವೆ, ಅವಧಿಗೆ ಮುನ್ನ ನಾವು ಸೋಲಿಲ್ಲ. ಈ ಸಂಭ್ರಮ ಬೇರೆ ಬೇರೆ ರೀತಿಯ ಸಂಭ್ರಮ. ಲಂಕೆಯನ್ನು ಸುಡುಕರಿ ಮಾಡಿದ ಸಂಭ್ರಮ. ಅನೇಕ ವಿಷಯ ಉಂಟು ಇವರಿಗೆ ಹೇಳಲಿಕ್ಕೆ ರಾಮದೇವರ ಹತ್ರ. ಬರೀ ಸೀತೆಯ ಸುದ್ದಿ ಮಾತ್ರ ಅಲ್ಲ, ಈ ಸಂಭ್ರಮದಿಂದ ಅವರು ಭಕ್ತಿಭಾವದಿಂದ ಬಂದ್ರಂತೆ. ಈ ಮಧ್ಯೆ ಜಾಂಬವಾದಿಗಳು ಹಣ್ಣು ಹಂಪಲುಗಳನ್ನು ಕಾಣಿಕೆಯಾಗಿ ರಾಮದೇವರಿಗೆ ಹಿಡ್ಕೊಂಡಿದ್ರು ಈ ಸಂಭ್ರಮವನ್ನು ಹೇಳುವಾಗ. ಹಾಗೆ ಹಣ್ಣುಗಳನ್ನು ಕಾಣಿಕೆ ಇತ್ತು ಭಕ್ತಿಭಾವದಿಂದ ರಾಮನ ಪಾದಗಳಿಗೆ ಜಾಂಬವರು ನಮಸ್ಕರಿಸಿದ್ರಂತೆ. ಜಾಂಬವ ದೇವ ನಮಸ್ಕರಿಸಿ ಸಮುದ್ರವನ್ನು ದಾಟಿದ ಹನುಮಂತನನ್ನು ಎದುರು ತಂದ್ರಂತೆ. ಹನುಮಂತ ಎದುರು ಕಾಣಿಸಿಕೊಳ್ಳುವುದು, ಎಲ್ಲರನ್ನು ತೊಲಗಿಸಿ ನಾನೀ ಕೆಲಸ ಮಾಡಿದ್ದೇನೆ ರಾಮ, ನೋಡು ಇವ್ರು ಯಾರು ಅಲ್ಲ, ನಾವು ಒಬ್ಬನೇ ಹೋದದ್ದು. ಈ ಪ್ರವೃತ್ತಿಯೇ ಇಲ್ಲ. ನಿಜವಾದಂತಹ ಸೇವಕರು ಅಥವಾ ಸ್ವಯಂ ಸೇವಕರು ತಮ್ಮನ್ನು ತಾವು ಕಾಣಿಸಿಕೊಳ್ಳುವುದಿಲ್ಲ. ನಮ್ಮ ದುಡಿಮೆಯನ್ನು ನಾವು ಹೇಳುವುದಲ್ಲ. ಜಾಂಬವ ಹನುಮಂತ ಏನು ಮಾಡಿದಿ ನೋಡ ಹೇಳುವಾಗ ಹನುಮಂತ ಕತೆ ಹೇಳಿದಿ. ನಾ ಹಾರಿದ್ದೇನೆ, ನಾನು ನಾಗಮಾತೆ ಸುರಸೆಯ ಹೊಟ್ಟೆಯೊಳಗೆ ಹೋದೆ, ಸಿಮಿಗೆಗೆ ಕೊಂದೆ, ಲಂಕಿಣಿಯನ್ನು ಬಡದೆ, ಕತೆ ಹೇಳಲೇ ಇಲ್ಲ. ಅಷ್ಟೊತ್ತಿಗೆ ದೇವತ ದೂತರು ಹೊಗಳಿದ್ರಂತೆ, ವೈತಾಳಿಕರು. ಅಲ್ಲಿಂದ ಇವ ಮಾಡಿದ ಎಲ್ಲ ಸಾಧನೆಯನ್ನು, ನಮ್ಮ ಒಳ್ಳೆಯ ಕೆಲಸಗಳನ್ನು ನಾವು ಹೇಳಿಕೊಳ್ಬಾರ್ದು. ಅವಾಗ ಒಳ್ಳೆಯ ಕೆಲಸದ ಫಲ ಹೋಯಿತು. ಅದನ್ನು ಫಲಾನುಭವಿಗಳು ದೇವತೆಗಳು ಫಲಾನುಭವಿಗಳು. ಹನುಮಂತ ಮಾಡಿದ ಲಂಕಾದಹನಾದಿಗಳು ಕೆಲಸ ಏನುಂಟು, ದೇವತೆಗಳು ಫಲಾನುಭವಿಗಳು, ಅವರೇ ಹೇಳಿದರು. ಅದೇ ರೀತಿ ಇಲ್ಲಿ ಜಾಂಬವರು ಹನುಮಂತನನ್ನು ಮುಂದೆ ಮಾಡ್ತಾರಂತೆ. ಸಂತೋಷದಿಂದ ರೋಮಾಂಚನಗೊಂಡ ರಾಮ ಜಾಂಬವಾದಿಗಳನ್ನು ಉಪಚರಿಸಿದ. ಆ ಮಧ್ಯೆ ಹೇಳ್ತಾನಂತೆ, ನೀವು ಹೋದ ಕೆಲಸ ಮೋಸವಾಗದೆ, ತೊಂದರೆ ಇಲ್ಲದೆ ಅಸುರನಾದಂತಹ ರಾವಣನನ್ನು ನೋಡಿದ್ದೀರಾ?
ಅದು ಮುಖ್ಯ. ಬರೀ ರಾವಣ ನೋಡಿದ, ಏನು ಮೋಸ ಆಗಲಿಲ್ಲಲ್ಲ ನಿಮಗೆ, ಏನು ತೊಂದರೆ ಆಗಲಿಲ್ಲಲ್ಲ, ನೀವು ರಾವಣನನ್ನು ನೋಡಿದಿರಾ ಅಂತ ರಾಮ ಪ್ರಶ್ನೆ ಮಾಡಿದನಂತೆ. ಕೇಳೋಣ. ದೇವರನು ಬೀಳ್ಕೊಂಡು ನಡೆದೆವು, ದೇವಚಿತ್ತೈಸವನಿ ಜಯ ವಿವಿಧಾವನಿಯ ಹೊಕ್ಕರುಸು ತಿಳಿದೆವು ವಿತಳ ಕುಕರದಲ್ಲಿ. ತಾವರೆಯ ಸಖಸುತನ ತನುಜೆಯ ಠಾವ ಕಡೆವು, ತೊಳಲಿದೆವು ಬಳಿಕ ವಿಚಿತ್ರದ ವಿಷಯ ವೀಥಿಯ ನೆಂದನ ಜಸೂನು. ದೇವರನ್ನು ಬೀಳ್ಕೊಂಡು ನಡೆದೆವು. ಜಾಂಬವರದು ವರದಿ ಮಾಡ್ತಾರೆ, ಹನುಮಂತ ವರದಿ ಮಾಡಲಿಲ್ಲ. ತಾನು ಮಾಡಿದ ಸಾಧನೆಯನ್ನು ಹನುಮಂತ ಹೇಳಲಿಕ್ಕೆ ಹೋಗಲಿಲ್ಲ. ಯಾಕೆಂದ್ರೆ ಆ ತಂಡದ ಮುಖ್ಯಸ್ಥರು ಯಾರು? ಜಾಂಬವರು. ಅವರ ನಿರ್ದೇಶನದಲ್ಲಿ, ಮಾರ್ಗದರ್ಶನದಲ್ಲಿ ಹೊರಟದ್ದು. ಅವರು ಕೃತಯುಗದವರು, ಬ್ರಹ್ಮನ ಆಕಳಿಕೆಯಿಂದ ಹುಟ್ಟಿದವರು, ಬ್ರಹ್ಮಜ್ಞಾನಿಗಳಿದ್ದಾರೆ. ಆ ಹಿರಿಯರ ಮುಂದೆ ತಾನು ಹೇಳಿಕೊಳ್ಳುವುದಲ್ಲ. ಮಗ ಯಾವುದೇ ಸಾಧನೆಯನ್ನು ಮಾಡಲಿ, ಅದನ್ನು ತಂದೆ ಹೇಳುವಂಥದ್ದು. ನನ್ನ ಮಗ ಇಂಥದ್ದು ಮಾಡಿದ್ದಾನೆ. ಹಿರಿಯರು ಹೇಳಿದಾಗ, ಹಿರಿಯರು ಬೆನ್ನು ತಟ್ಟಿದವಾಗ ಸಂತೋಷ ಆಗಬೇಕಾದ್ದು ಮುಖ್ಯ. ನಿಮ್ಮಿಂದ ಬೀಳ್ಕೊಂಡು ನಾವು ಹೊರಟೆವು ರಾಮಭದ್ರ, ನಾವು ಹೊರಟೆವು. ದೇಶ ದೇಶಗಳಲ್ಲಿ ಸುತ್ತಾಡಿದ್ದೇವೆ. ಅತಳ ವಿತಳ ಪಾತಾಳಾದಿ ಅಧೋಲೋಕದಲ್ಲಿ ಹುಡುಕಿದ್ದೇವೆ. ನಾವು ಕೆಳಗಿನ ಲೋಕದಲ್ಲಿ ಎಲ್ಲ ಹುಡುಕಿದ್ದೇವೆ. ಸೂರ್ಯಪುತ್ರಿಯಾದ ಸ್ವಯಂಪ್ರಭೆಯ ಗುಹೆಗೂ ನಾವು ಹೋಗಿದ್ದೇವೆ, ಅಲ್ಲಿಯೂ ಆತಿಥ್ಯ ಪಡೆದಿದ್ದೇವೆ. ಆದರೆ ಸೀತಾಮಾತೆ ನಮಗೆ ಗೋಚರ ಆಗಲಿಲ್ಲ. ಅಲ್ಲಿಂದ ನಾವು ಹೊರಗೆ ಬಂದಿದ್ದೇವೆ. ಬೀದಿ ಬೀದಿಗಳಲ್ಲಿ ಸುತ್ತಾಡಿದ್ದೇವೆ, ಬೆಟ್ಟ ಗುಡ್ಡಗಳಲ್ಲಿ ಅಲೆದಾಡಿದ್ದೇವೆ, ಕೇರಿಗಳಲ್ಲಿ ತಿರುಗಾಡಿದ್ದೇವೆ. ಸೀತಾಮಾತೆಯ ದರ್ಶನ ಆಗಲಿಲ್ಲ. ಭೂಮಿಯಿಂದ ಮೇಲೆ ಬಂದು ಇನ್ನು ಮುಂದೆ ಹೋಗುವ ಎಂಬ ಸಂದರ್ಭದಲ್ಲಿ ನಮಗೆ ಮುರ್ಕಂಡು ಮುನಿ ಸಿಕ್ಕಿದ ಕಥೆಯೋ, ಯಾರ್ಯಾರನ್ನು ಭೇಟಿಯಾಗಿದ್ದೇವೆ ಇದನ್ನು ಕಥೆ ಹೇಳುತ್ತಾನೆ. ಜಟಾಯುವಿನ ಅಣ್ಣನಾದಂತಹ ಸಂಪಾತಿ ಸಿಕ್ಕಿದ. ರಾಮನಾಮವನ್ನು ಹೇಳುವಾಗ ನಮ್ಮನ್ನು ಎದುರುಗೊಂಡ. ರಾಮಸ್ಮರಣೆಯನ್ನು ಮಾಡುತ್ತಿದ್ದಂತೆ ಅವನಿಗೆ ಗರಿ ಮೂಡಿತು, ರೆಕ್ಕೆ ಬಂತು, ಕರಕಲಾದದ್ದು. ನಮ್ಮನ್ನು ಸಮುದ್ರದ ಬದಿಗೆ ಕರ್ಕೊಂಡು ಹೋದ. ಅಲ್ಲಿ ಕತ್ತೆತ್ತಿ ಕಣ್ಣರೆಳಿಸಿ ಅವನನ್ನು ಎತ್ತಿ ಹಿಡಿದವಾಗ ಲಂಕಾ ದರ್ಶನ ಮಾಡಿದ. ಅಲ್ಲಿ ರಾವಣ ಇದ್ದಾನೆ ಅಂತ ಸೂಚನೆ ಕೊಟ್ಟ. ಸೀತೆ ಅಲ್ಲಿಯೇ ಅಡಗಿಸಿಟ್ಟಿರಬಹುದು ರಾವಣ. ಈ ಸಂಗತಿಗಳನ್ನು ಅವ ಹೇಳ್ತಾರೆ. ಯಮ, ಶಿವ, ಬ್ರಹ್ಮರೇ ಮೊದಲಾದವರು ಅಸಾಧ್ಯವಾದ ರಾಕ್ಷಸರ ರಾಜಧಾನಿ ರಾತ್ರಿಯಲ್ಲಿ 3 ಲೋಕದ ಸ್ವರ್ಗ ಮರ್ತ್ಯ ಪಾತಾಳದ ತಾಯಿಯಾದ ಸೀತೆಯನ್ನು ಹನುಮಂತ ಕಂಡ. ಸಾಗರ ಮಧ್ಯವನ್ನು ದಾಟಿ ಹನುಮಂತ ನಾವೆಲ್ಲ ಸೇರಿ ಅಲ್ಲಿಂದ ಗುಟ್ಟಾಗಿ ಸೀತೆಯನ್ನು ನೋಡಿಕೊಂಡು ಬಾ ಎಂದು ಹನುಮಂತನನ್ನು ಕಳುಹಿಸಿದೆವು. ನೋಡಿ ಎಷ್ಟು ದೊಡ್ಡ ಮಾತು, ಎಷ್ಟು ದೊಡ್ಡ ಮಾತು. ಜಾಂಬವರು ಪ್ರೇರಣೆಯಿಂದ ಕಳುಹಿಸಿದ್ದು, ಜಾಂಬವರು ತಾನು ಕಳುಹಿಸಿದ್ದು, ನಾ ಕಳುಹಿಸಿದೆ ಅಂತ ಹೇಳಿಲ್ಲ. ನಾವು ಹನುಮಂತನನ್ನು ಕಳುಹಿಸಿದೆವು. ಒಂದು ತಂಡವಾಗಿ ಕೆಲಸ ಮಾಡಿದ್ದು. ಒಂದು ಗುಂಪಿನಲ್ಲಿ ಯಾರೋ 4 ಮಂದಿ ಕೆಲಸ ಮಾಡ್ತಾರೆ, ನಾವು 4 ಮಂದಿ ದುಡಿದಿದ್ದೇವೆ ಅಂತ ಹೇಳುವುದಲ್ಲ. ಅದು ಒಂದು ಸಮಷ್ಟಿ ಪ್ರಜ್ಞೆಯಲ್ಲ. ಸಮಷ್ಟಿ ಪ್ರಜ್ಞೆ ಹೇಗೆ? ನಾ ಮಾಡಿದ್ದಲ್ಲ, ನಾವು ಹನುಮಂತನನ್ನು ಕಳುಹಿಸಿದೆವು. ಇದು ಜಾಂಬವ ವಿವೇಕ, ಇದು ಜಾಂಬವ ಪ್ರಜ್ಞೆ. ನಾವೆಲ್ಲರೂ ಜಾಂಬವರಾಗಬೇಕು, ಆ ವಿವೇಕ ಬೇಕು. ಒಂದು ತಂಡವಾಗಿರುವಾಗ, ಒಂದು ಮನೆಯಲ್ಲಿ ಎಲ್ಲರೂ ಇದ್ದಾರೆ, ಕೆಲಸ ಮಾಡಿದ್ದು ಯಾರು ಒಂದೆರಡು, ಆದರೆ ಮನೆಯವರು ಹೇಳಬೇಕು ನಾವು ಮಾಡಿದ್ದೇವೆ. ಕೈಯ ತಟ್ಟಿನಲ್ಲಿ 5 ಬೆರಳಿದೆ, ಅನಾಮಿಕ ಬೆರಳಿಗೆ ಪವಿತ್ರ ಬರ್ತದೆ, ಅವಾಗ ಉಳಿದ ಬೆರಳುಗಳು ಹಿಗ್ಗಬೇಕಂತೆ. ನಮ್ಮವನಿಗೆ ಪವಿತ್ರ ಬಂತು, ನಾವೆಲ್ಲ ಪವಿತ್ರರಾದೆವು. ಅನಾಮಿಕ ಬೆರಳು ಹಿಗ್ಗಬಾರದು, ಪವಿತ್ರ ನನಗೆ ಮಾತ್ರ ಬರುವುದು, ಬೇರೆದಕ್ಕಿಲ್ಲ ಅಂತ. ಉಳಿದ ಬೆರಳುಗಳಿಗೆ ಅನ್ನಿಸಬಾರದಂತೆ, ಅವನಿಗೆ ಮಾತ್ರ ಪವಿತ್ರ ಅಂತ. ನಮ್ಮವನಿಗೆ ಪವಿತ್ರ ಬಂತು, ನಾವೆಲ್ಲ ಪವಿತ್ರರಾದೆವು. ಇದು ಸಮಷ್ಟಿ ಪ್ರಜ್ಞೆ. ಅದೇ ರೀತಿ ಸಮಷ್ಟಿ ಪ್ರಜ್ಞೆಯಿಂದ ಜಾಂಬವರು ಮಾತಾಡುತ್ತಾರೆ. ಹಾಗೆ ಅಲ್ಲಿ ಸೀತಾಮಾತೆಯನ್ನು ಹನುಮಂತ ಕಂಡಿದ್ದಾನೆ ಅಂತ ಜಾಂಬವರು ಹೇಳ್ತಾರೆ. ಮತ್ತೇನಾಯ್ತು ನೋಡೋಣ. ಬಡವು ಗಡದೇವಿಯರು ಸೆರೆವನೆಗಡ ಮಹೋದ್ಯಾನದಲ್ಲಿ ಕಾವಲುಗಡ ಮಹೋಗ ನಿಶಾಟ ಸತಿಯರು ನೃಪತಿಗೆ ಚಿತ್ತೈಸು ನಡೆನುಡಿಯ ಲಸಿಕೆಗಳಲ್ಲಿ
ನಿಮ್ಮಡಿಯ ಸಿರಿ ಚರಣಾರವಿಂದದಾಗ ಸಿರಿ ಚರಣಾರವ್ಯೋದದ ದೃಢತರದ ನೆನಹಲ್ಲದಿಲ್ಲ ಅವನೀಶ ಕೇಳುವುದ ಅವನೀಶ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದ್ದು ಎಲ್ಲ ಹನುಮಂತನ ಅಲ್ಲಿಯ ಏನು ನಡೆಗಳಿದೆ, ನುಡಿಗಳಿದೆ, ಸಂಭಾಷಣೆಗಳಿದೆ, ಇದನ್ನು ಯಾವುದನ್ನು ಹನುಮಂತ ಹೇಳಿಕೊಳ್ಳಿಲ್ಲ. ಹನುಮಂತನ ಸಾಧನೆ ಏನು ಎನ್ನುವಂಥದ್ದನ್ನು ಜಾಂಬವರು ನಿರೂಪಿಸ್ತಾರೆ. ಇದು ರಾಮಪಾಳ್ಯದಲ್ಲಿದ್ದಂತಹ ಪರಸ್ಪರ ಒಂದು ಭಾವ, ಭಕ್ತಿ, ಪ್ರೀತಿ, ವಿಶ್ವಾಸ ಏನಿತ್ತು ಅದನ್ನು ಆಲೋಚನೆ ಮಾಡಿ. ಸೀತಾದೇವಿಯವರು ಬಡವರಾಗಿದ್ದರು, ದೇಹ ಬಡಕಲಾಗಿ ಹೋಗಿದೆ ಅಂತ ಹೇಳಿದ್ದಾರೆ ಜಾಂಬವ. ದೊಡ್ಡ ಉದ್ಯಾನವನ ಅವರಿಗೆ ಸೆರೆಮನೆ, ಯಾವುದೋ ಸಣ್ಣ ಕೋಣೆ ಅಲ್ಲ, ದೊಡ್ಡ ಉದ್ಯಾನವನ ಅಶೋಕಾವನ, ಅದು ಅವರ ಸೆರೆಮನೆ. ಅಂದರೆ 4 ಗೋಡೆಗಳ ಮಧ್ಯೆ ಬಂಧನ ಅಲ್ಲ, ಪ್ರಕೃತಿಯ ಮಧ್ಯೆ ಅವರಿಗೆ ಬಂಧನ. ಇದರಲ್ಲಿ ತುಂಬ ವಿಶಿಷ್ಟವಾದ ವಿಶಾಲವಾದಂಥ ಅರ್ಥ ಇದೆ. ಹಾಗಾದರೆ ಬಂಧನ ಎನ್ನುವಂತಹದ್ದು ಸಾಂಕೇತಿಕ ಅಲ್ಲಿ, ಆದರೆ ಭಯಂಕರ ರಾಕ್ಷಸಿಯರು ಅವರಿಗೆ ಕಾವಲು, ಭಯಂಕರ ರಾಕ್ಷಸರು ಕಾವಲಿಗಿದ್ದಾರೆ. ರಾಜಾರಾಮ ನಡೆ ನುಡಿಗಳಲ್ಲೂ, ಆಲಸ್ಯದಲ್ಲಿಯೂ, ಔದಾಸೀನ್ಯದಲ್ಲಿಯೂ ರಾಮ, ನಡೆಯಲ್ಲಿಯೂ ರಾಮ, ನುಡಿಯಲ್ಲಿಯೂ ರಾಮ, ಸರ್ವತ್ರ ರಾಮ ಬಿಟ್ರೆ ಬೇರೆ ಒಂದೂ ಇಲ್ಲ. ಆಲಸ್ಯ ಔದಾಸೀನ್ಯ ಆಗುವಾಗ ರಾಮ, ನಿದ್ರೆ ಮಾಡಿದರೆ ನಿದ್ರೆಯಲ್ಲಿ ರಾಮ, ಸ್ವಪ್ನ ಬಂದರೆ ಸ್ವಪ್ನದಲ್ಲಿ ರಾಮ, ಶ್ರೀಪಾದ ಕಮಲಗಳ ಸ್ಥಿರವಾದ ಸ್ಮರಣೆಯಲ್ಲದೆ ಮತ್ತೊಂದಲ್ಲ ಅದನ್ನು ಹೇಳ್ತಾನೆ. ಸ್ಥಿರವಾಗಿ ಏನು ಅದು ಅಷ್ಟಂದ್ರೆ ಹೀಗೆ ದೃಢತರದ ನೆನಹ ಅಲ್ಲದೀ ಅವನೀಶ, ಬೇರೆ ಯಾವುದೇ ಸಿರಿಚರಣಾರವಿಂದದಲ್ಲಿ ಅದೊಂದೇ ಶ್ರೀರಾಮನ ಪಾದ ಕಮಲದಲ್ಲಿ ಆ ತಾಯಿಯ ನೆನಪಿದೆ, ತಾಯಿಯ ಶ್ರದ್ಧೆ ಇದೆ. ಸೀತಾಮಾತೆಯ ಪತಿವ್ರತೆ ಪರಾಯಣೆ ಎನ್ನುವುದಕ್ಕೆ ಬೇರೆ ಸಾಕ್ಷಿಯೇ ಬೇಡ. ಜಾಂಬವರಲ್ಲಿಯೂ ಹನುಮಂತ ಹೇಳ್ತಾನೆ, ಜಾಂಬವರು ರಾಮನಲ್ಲಿ ಹೇಳ್ತಾನೆ. ಆ ತಾಯಿಯ ದೇಹ ಸ್ಥಿತಿಯನ್ನು ಹೇಳ್ತಾರೆ, ಕೇಳೋಣ. ಕಳಲಿಸೂಸಿದ ಕೇಶಪಾಶದ ಮಲಿನ ವಸನದ ಮಸುಳಿಸಿದ ಕೋಮಲತೆ ಜಂಗದ ಕೋಡಿವರಿವಶ್ರುಗಳ ನಿರ್ಜರದ ಬಳಲಿಕೆಯ ಬಾಯ್ದೆರೆಯಲಿದ್ದಳು ಜಲಜ ಮುಖಿಯೂ ಬಳಲಿಕೆಯ ಬಾಯ್ದೆರೆಯಲಿದ್ದಳು ಜಲಜ ಮುಖಿಯೋದಿತ ಹೇಳಲು ಸಲೆ ಮರುಗಿ ತನ್ನೊಡಲೆನಲು ತಲೆಗುತ್ತಿದನು ರಾಮ ರಾಮ, ತಲೆಗುತ್ತಿದನು ರಾಮ. ಇಳಿಬಿದ್ದು ಕೆದರಿದ ಕೂದಲುಗಳು ಆ ಮಹಾತಾಯಿಯದ್ದು. ಅರಮನೆಯಲ್ಲಿ ಅಲಂಕಾರ ಮಾಡುವುದಕ್ಕೆ ಮಾಲಿನಿಯರೆಷ್ಟು ಮಂದಿ, ಮಹಾರಾಣಿಯನ್ನು. ಆದರೆ ಇಳಿಬಿಟ್ಟ ಕೇಶರಾಶಿ, ಕೆದರಿದ ಕೂದಲುಗಳು, ಮಾಸಿದ ವಸ್ತ್ರ, ನೀರು ಕಾಣಲಿಲ್ಲ, ಅದು ಗೈರಿಕ ವಸನ, ಕೋಮಲತೆ ಕಂದಿದ ಅಂಗಗಳು, ಅಂಗಲದಲ್ಲಿ ಅಂಗಾಂಗಗಳಲ್ಲಿ ಕಾಂತಿ ಇಲ್ಲ, ಕೋಮಲತೆ ಇಲ್ಲ, ಅದು ದೊರಗಾಗಿದ್ದವು, ಕಂದಿ ಹೋಗಿದ್ದವು. ಕೋಡಿ ಹರಿಯುವ ಕಣ್ಣೀರಿನ ಪ್ರವಾಹ ನೋಡಿ, ಧಾರಾಕಾರವಾಗಿ ಕಪೋರದಲ್ಲಿ ನೀರು ಇಳಿತಾ ಉಂಟು. ಆಯಾಸದ ತುಟಿಗಳು, ಯಾಕೆ ತುಟಿಗಳು ಆಯಾಸ? ರಾಮನಾಮವನ್ನು ಹೇಳಿ ಬಳಲಿತ್ತೋ. ನಿರಂತರವಾಗಿ ತೈಲಧಾರೆಯಂತೆ ಅನುಸ್ಯೂತವಾಗಿ ರಾಮ ನಾಮವನ್ನು ಹೇಳುತ್ತಾ ಇರುವ ತಾಯಿ, ಅದರಿಂದ ಬಳಲಿತೋ ಹೇಗೆ? ತುಟಿಗಳಿಗೆ ವಿಶ್ರಾಂತಿ ಇಲ್ಲ. ಇದು ಹೇಳ್ತಾನೆ, ಕಮಲಮುಖಿ ಸೀತೆಯ ಸ್ಥಿತಿ ಇದು ಎಂದು ಹನುಮಂತ ತಿಳಿಸಲು ನನಗೆ ಸಂಕಟವಾಯಿತು. ಅಪೂರ್ವ. ಏನು ಹೇಳಿದ್ರು ಜಾಂಬವ?
ಇದು ನಾನು ನೋಡಿದ್ದಲ್ಲ, ಇದನ್ನು ಹನುಮಂತ ನನಗೆ ಹೇಳಿದ್ದು. ನನಗೆ ಸಂಕಟ ಆಯಿತು. ಒಂದು ಮನೆಯಲ್ಲಿ ದೊಡ್ಡ ಸಾಧನೆ ಮಾಡಿದವಾಗ, ಒಂದು ದೊಡ್ಡ ಕೆಲಸ ಮಾಡಿದರೆ ಆ ಮನೆಯ ಮುದುಕರು, ಹಿರಿಯರು ಅವರು ಹೇಳ್ತಾರೆ, ಇಂಥದ್ದೆಲ್ಲ ಆಯಿತು. ಹಾಗೆ ಬಂದವರು ಹೊಗಳುತ್ತಾರೆ, ಭಾರಿ ಒಳ್ಳೆ ಊಟ ಆಯಿತು, ಷಡ್ರಸೋಪೇತವಾದ ಭೋಜನ ಎಲ್ಲ ಚೆನ್ನಾಗಿ ಆಯಿತು. ಈ ಮನೆಯ ತಾಯಿ ಅತ್ತೆ ಕೂತ್ಕೊಂಡು ಹೇಳ್ತಾಳೆ, ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಒಳ್ಳೆದಾಯ್ತು ಅಂತ. ಕೊನೆಗೆ ಅತ್ತೆ ಹೇಳ್ತಾಳೆ, ನಾ ಮಾಡಿದ್ದಲ್ಲ, ಸೊಸೆ ಮಾಡಿದ್ದು ಅಂತ. ಇದು ಮನೆಯಲ್ಲಿ ಒಂದು ಅತ್ತೆ ನಡ್ಕೊಳ್ಬೇಕಂತ. ಒಬ್ಬಳು ತಾಯಿ ಏನು ಹೇಳಬೇಕು, ಹಾಗೆ ಮಾಡಬೇಕು, ಆ ಪದಾರ್ಥ ಹೀಗೆ ಮಾಡಬೇಕು, ಇನ್ನೊಂದು ಹೀಗೆ ಮಾಡಬೇಕು ಎಲ್ಲ ಹೇಳುತ್ತೆ. ಕೊನೆಗ ಹೇಳ್ತಾಳೆ ತಾಯಿ, ಇದನ್ನ ಮಗಳು ಮಾಡಿದ್ದು. ಒಬ್ಬ ಅಜ್ಜ ಏನು ಹೇಳ್ತಾನೆ ಈ ಸಾಧನೆಗೆ, ನಮ್ಮಲ್ಲಿ ಇಂಥದ್ದೆಲ್ಲ ಆಗ್ತದೆ ಎಲ್ಲ ಹೇಳ್ತಾನೆ. ಕೊನೆಗೆ ಅಜ್ಜ ಹೇಳ್ತಾನೆ, ನಾನಲ್ಲ ಇದು, ಇವರೆಲ್ಲ ಬಂದವರು ಹೊಗಳ್ತಾರೆ, ನೀವು ಈ ಪ್ರಾಯದಲ್ಲಿ, ನಾನಲ್ಲ, ನಾ ಹೇಳಿದ್ದು ಮಾತ್ರ ಮಾಡಿದ್ದೀವ ನನ್ನ ಮೊಮ್ಮಗ. ಇದು ಒಂದು ಕೂಡು ಕುಟುಂಬದಲ್ಲಿ ಇರುವಂತಹ ಪ್ರೀತಿ ವಿಶ್ವಾಸಗಳು ಹೇಗೆ ಅಂತ ಜಾಂಬವರ ಧ್ವನಿಯಲ್ಲಿ ನಮಗೆ ಕಾಣುವಂತಹದ್ದು. ಹನುಮಂತ ಸೀತಾನ್ವೇಷಣೆ ಮಾಡಿದ್ದಾನೆ, ಜಾಂಬವರು ಒಟ್ಟಿಗಿದ್ದು, ಕತೆ ಎಲ್ರಿಗೂ ಗೊತ್ತುಂಟು. ಆದರೆ ಕತೆಯ ಒಳಗಿರುವಂತಹ ಮರ್ಮಗಳು ಏನು, ಯಾವುದು ಈ ಕಾಲಕ್ಕೆ ನಮಗೆ ಅನುಷ್ಠಾನಕ್ಕೆ, ಯಾವುದು ಈ ಕಾಲಕ್ಕೆ ನಮಗೆ ಅನುಸರಣೆಗಿರುವಂತಹದ್ದು, ಈ ಸಂಗತಿಗಳು. ಇದನ್ನು ಜಾಂಬವರು ಕೊನೆಗೆ ಹೇಳಿದರು, ಇದು ಹನುಮಂತ ನನಗೆ ಬಂದು ಹೇಳಿದ್ದು ಅಂತ. ಸಾಕಲ್ಲ, ಹನುಮಂತನಿಗೆ ಬೇರೆ ಪ್ರಶಸ್ತಿ ಬೇಕಾ, ಪ್ರಮಾಣ ಪತ್ರ ಬೇಕಾ ಹನುಮಂತನಿಗೆ? ಇದನ್ನು ಜಾಂಬವರು ಹೇಳಿದರು. ಜಾಂಬವರು ಹೇಳಿದಾಗ ರಾಮ ತಲೆ ತಗ್ಗಿಸಿದ, ಲಕ್ಷ್ಮಣನ ಕಣ್ಣುಗಳಲ್ಲಿ ನೀರು ಧಾರಾಕಾರ ಆಗಿ ಹರಿಯಿತು. ಲಕ್ಷ್ಮಣನಿಗೆ ಮುಂಗೋಪ ಅಂತ ಹೇಳ್ತೇವೆ, ಏನು ಭಾವುಕತೆ. ಸುಗ್ರೀವ ಅವನಲ್ಲಿಯೂ ಹಾಗೆ, ಅವನ ಕಣ್ಣುಗಳು ನೆನೆಯಿತು, ಮನಸ್ಸು. ಜಾಂಬವನು ಎಲ್ಲರನ್ನು ಸಮಾಧಾನ ಪಡಿಸಿದ್ರಂತೆ, ರಾಮದೇವರಿಂದ ತೊಡಗಿ. ಇದು ಜಾಂಬವರ ಹಿರಿತನ. ಲಕ್ಷ್ಮಣನನ್ನು, ಸುಗ್ರೀವನನ್ನು, ನೊಂದವರಿಗೆ ಸಾಂತ್ವನದ ಮಾತುಗಳನ್ನು ಹೇಳ್ತಾರೆ. ಮಾತ್ರ ಅಲ್ಲ, ಹನುಮಂತನ ಪರಾಕ್ರಮವನ್ನು ವಿವರಿಸಿ ಅಶೋಕವನವನ್ನು ಧ್ವಂಸ ಮಾಡಿದ್ದನ್ನು ಹೇಳಿದ್ರಂತೆ ಜಾಂಬವರು ತಕ್ಷಣ. ಇದು ಮುಖ್ಯ ಅಲ್ಲ, ನಮ್ಮ ಹನುಮಂತ ಮಾಡಿದ ಸಾಧನೆ ದೊಡ್ಡದು. ಇಡೀ ರಾವಣ ಪ್ರೀತಿಸುವ, ಅವನ ಅಂತರಂಗದ ಪ್ರೀತಿ ಇರುವ, ಅವನು ವಿಹರಿಸುವ ಆ ಅಶೋಕವನದ ಸರ್ವ ನಾಶ ಮಾಡಿದ್ದಾನೆ ನಮ್ಮ ಹನುಮಂತ. ಮುರಿದು ಅತಿಶಯವಾಗಿ ಹೋರಾಟ ಮಾಡಿದ್ದಾನೆ. ಲಂಕಾ ನಗರವನ್ನು ಬಾಲದಿಂದ ಸುಟ್ಟ ಕಥೆಯನ್ನು ಹೇಳಿದ್ರಂತೆ ಹನುಮಂತ. ಇದೆಲ್ಲ ಅಲ್ಲ ಸ್ವಾಮಿ, ಇದು ಬಿಡಿ, ಸೀತಾನ್ವೇಷಣೆ ಆಯ್ತಲ್ಲ. ಹನುಮಂತನ ಸಾಧನೆ ನೋಡುದು, ರಾವಣನ ಮೀಸೆ ಸುಟ್ಟು ಹೋಗಿದೆ, ಎಷ್ಟು ಕೋಟಿ ಸಂಖ್ಯೆಯ ರಾಕ್ಷಸರು ಸತ್ತೋಗಿದ್ದಾರೆ, ರಾವಣನ ಮಕ್ಕಳು ಅಳೆದು ಹೋಗಿದ್ದಾರೆ, ಲಂಕೆ ಸರ್ವನಾಶ ಆಗಿ ಹೋಗಿದೆ ಹನುಮಂತನ ಬಾಲದ ತುದಿಯ ಬೆಂಕಿಯಿಂದ ಅಂತ ಜಾಂಬವರು ಹೇಳಿದ್ರಂತೆ. ಆವಾಗ ಉಲ್ಲಾಸ ಬಂತು ಅಂತ ಹೇಳ್ತಾನೆ ತೊರವೆ. ಅಳಿದುದನಿತರ ಮೇಲೆ ಚ್ಯುತ ಕುಲತೆ ರೋಮಾಂಚನದ ಹರುಷದ ಹೊಳೆಯೊಳಿ ಸಾಡಿದರು ರಘುಪತಿ ಲಕ್ಷ್ಮಣಾದಿಗಳು. ಬಲು ಸಖರು ಬಲು ಭೃತ್ಯರಿದ್ದಡೆ ಬೆಳಗದೆ ಸತ್ಕೀರ್ತಿ ಚಂದ್ರಿಕೆ ಬೆಳಗದೆ. ಕಲಿಯೆ ಬಾ ಎಂದಪ್ಪಿದನು ರಘುರಾಮನು ಅನಿಲ ಜನ. ರಘುರಾಮನ ನಿಲ ಜನ ಕಲಿಯೆ ಬಾಯುದಪ್ಪಿದನು. ಸಂತೋಷಗೊಂಡನಂತೆ ರಾಮ, ಲಕ್ಷ್ಮಣ, ಸುಗ್ರೀವಾದಿಗಳು. ಇದನ್ನು ಕೇಳಿ ವ್ಯಾಕುಲ ಹೊರಟು ಹೋಯಿತು. ದುಃಖ ದೂರ ಆಯಿತು ತಕ್ಷಣದಲ್ಲಿ. ಪರಿಣಾಮ ಒಳ್ಳೆದುಂಟು. ಹನುಮಂತ ಹೋದಂತಹದ್ದು ಅದು ಗೊತ್ತಾಯ್ತಂತೆ. ರಾಮ ಲಕ್ಷ್ಮಣಾದಿಗಳು ರೋಮಾಂಚನಗೊಂಡರು ಜಾಂಬವರು ಹೇಳಿದ ಈ ಸುದ್ದಿಯಿಂದ. ಲಂಕಾದಹನ, ಅಶೋಕ ವನಭಂಗ, ಇದರಿಂದ ಸಂತೋಷಗೊಂಡ್ರಂತೆ. ಸಂತೋಷದ ನದಿಯಲ್ಲಿ ಈಜಾಡಿದರು ಅಂತ ಹೇಳ್ತಾರೆ ಅವರು. ರಘುಪತಿ ಲಕ್ಷ್ಮಣಾದಿಗಳು ಬಹಳ ಸಂತೋಷದಿಂದ ಹರುಷದ ಹೊಳೆಯಲ್ಲಿ ಈಸಾಡಿದರು. ಸಂತೋಷ ಸಾಗರದಲ್ಲಿ ಅವರು ಈಜಾಡಿದ್ರಂತೆ. ಒಂದು ಮಾತು ಹೇಳಿದ್ರಂತೆ ಆ ಸಂದರ್ಭದಲ್ಲಿ ರಾಮ, ಆಪ್ತ ಸ್ನೇಹ, ಶಕ್ತಿವಂತರಾದ ಸೇವಕರು ಇದ್ದರೆ ಯಶಸ್ಸಿನ ಬೆಳದಿಂಗಳು ಪ್ರಕಾಶಿಸದೇ ಇರುವುದಿಲ್ಲ. ಬಲು ಸಖರು, ಆತ್ಮೀಯರಾದವರು, ಆತ್ಮವತ್ತು ಪ್ರೀತಿ ಅಂತ ನಾವು ಹೇಳ್ತೇವೆ. ಬಲು ಸಖರು,
ಬಲು ಭೃತ್ಯರಿದ್ದೆಡೆ ಪ್ರೀತಿ ಇರುವ ಸಾಧಕರಾದ ಶಕ್ತಿವಂತರಾದ ಧಾರ್ಮಿಕತೆಯಲ್ಲಿ ಶಕ್ತಿಯನ್ನು ವಿನಿಯೋಗಿಸಬೇಕು, ಪ್ರದರ್ಶನ ಮಾಡಬೇಕು ಎಂಬ ವಿವೇಕವುಳ್ಳಂತಹ ಭೃತ್ಯರು, ಒಟ್ಟು ಹೊಡೆದಾಟ ಬಡದಾಟ ಮಾಡುವಂಥದ್ದಲ್ಲ ಭೃತ್ಯರು ಇದ್ದೆಡೆ ಬೆಳಗದೆ ಸತ್ಕೀರ್ತಿ ಚಂದ್ರಿಕೆ, ಅದು ಬೆಳಗದೆ ಇರ್ತದ ಸತ್ಕೀರ್ತಿ, ಕೀರ್ತಿ ಚಂದ್ರಿಕೆ ಅದು ಬೆಳಗಲೇಬೇಕಲ್ಲ ಅಂತ ಹೇಳ್ತಾನೆ. ಅದನ್ನು ವೀರನೇ ಬಾ ಹನುಮಂತನನ್ನು ಕರೆದನಂತೆ. ಕಲಿಯೇ ಬಾ ಎಂದಿಷ್ಟಿದನು, ಹನುಮಂತನನ್ನು ಬಿಗಿದಪ್ಪಿದನಂತೆ ರಾಮ. ಇದು ರಾಮಾಯಣದಲ್ಲಿ ಬಹಳ ವಿಶಿಷ್ಟವಾದದ್ದು. ಇದಕ್ಕೆ ಶ್ರೀರಾಮಾಲಿಂಗನ ಯೋಗ. ಹನುಮಂತನಿಗೆ ಕೊಡುವುದಕ್ಕೆ ರಾಮನತ್ರ ಬಳಿಯಲ್ಲಿ ಏನೂ ಇರಲಿಲ್ಲ, ಸೂರ್ಯವಂಶದ ಚಕ್ರವರ್ತಿ ಸಿಂಹಾಸನದ ಪ್ರತಿನಿಧಿ. ಅಂತಹ ರಾಮನಿಗೆ ಸೀತಾಮಾತೆಯ ಸುದ್ದಿ ತಂದೆ ಹೇಳಿದನಲ್ಲ, ಹೇಳಿದ ಹನುಮಂತನಿಗೆ ಕೊಡ್ಲಿಕ್ಕೆ ಏನುಂಟು? ಕಟ್ಟಿದ ಜುಟ್ಟು, ಒಂದು ಬ್ರಹ್ಮವಸ್ತ್ರ, ಒಂದು ಹುಟ್ಟದ್ದು ಗೈರಿಕ ವಸನ, ಕೋದಂಡವೋ ಬಾಣಗಳೋ ಹನುಮಂತನಿಗೆ ಯಾಕೆ? ಆದರೆ ಬರಸೆಳೆದು ಎದೆಗಾನಿಸಿಕೊಂಡನಂತೆ ರಾಮ. ಹನುಮಂತನ ಸೀತಾನ್ವೇಷಣದ ಸುದ್ದಿಗಾಗಿ ಅಪ್ಪಿಕೊಂಡನಂತೆ. ಅಪ್ಪಿಕೊಂಡು ರಾಮ ಹೇಳುವ ಸಂದೇಶವನ್ನು ನಾವು ಕೇಳೋಣ. ಏನು ಹೇಳುತ್ತೆ? ಪಟುತನವು ದೊರಕಿದರೆ ಶುಚಿತನ ಘಟಿಸಲರಿಯದು, ಶುಚಿತನವು ಸಂಘಟಿಸಿದರೆ ಪಟುವಾಗನು, ಭಯಗುಣಗಳುಳ್ಳವಗೆ ಘಟಿಸದಧಿಕ ವಿವೇಕವು. ಈ ವಿಸ್ಫುಟ ಗುಣಗಳು ನಮ್ಮ ಭಾಗ್ಯೋತ್ಕಟದಲ್ಲೇ ಸೇರಿದವು, ನಿನಗೆಂದರಸ ಹರುಷಿಸಿದ ಅರಸ ಹರುಷಿಸಿದ. ಪಟುತನ ಇದ್ದಲ್ಲಿ, ಯಾರಲ್ಲಿ ದಕ್ಷತೆ ಇದೆ, ಕಾರ್ಯದಕ್ಷತೆ, ಆ ಕಾರ್ಯದಕ್ಷತೆ ಇರುವವರಲ್ಲಿ ಪರಿಶುದ್ಧವಾದಂತಹ ಮನಸ್ಸಿರುವುದಿಲ್ಲ. ಕಾರ್ಯದಕ್ಷತೆ ಇರುತ್ತದೆ, ಒಳ್ಳೆ ಕೆಲಸ ಮಾಡ್ತಾರೆ, ಆದರೆ ಆ ಮಾತನ್ನು ಹೇಳಿಕೊಳ್ಳುವುದು ತಾನು ಮಾಡಿದ್ದು ಅಂತ, ಮಾಡಿದ್ದಕ್ಕಿಂತ ಹೆಚ್ಚು ಹೇಳಿಕೊಳ್ಳುವುದು, ತನ್ನನ್ನು ತಾನು ಹೊಗಳಿಕೊಳ್ಳುವುದು. ಅವರಿಗೆ ಹೃದಯ ಶುದ್ಧಿ ಇರುವುದಿಲ್ಲ. ದಕ್ಷತೆ ಇರುತ್ತದೆ, ಪರಿಶುದ್ಧತೆ ಸೇರಿರುವುದು. ಕೆಲವರಿಗೆ ಪರಿಶುದ್ಧತೆ ಇರ್ತದೆ, ಅವ್ರು ಹೇಳ್ತಾರೆ ವಂಚಕ ಅಲ್ಲ, ಶುದ್ಧ ಮನಸ್ಸು. ಆದರೆ ಏನು ಮಾಡುದು? ನಾವೊಂದು ಕೆಲಸ ಕೊಟ್ಟರೆ ಅದನ್ನು ಮಾಡುವುದಿಲ್ಲ ಮಾತ್ರ. ಒಳ್ಳೆ ಮಾತು, ಒಳ್ಳೆಯ ಮನಸ್ಸು, ಒಳ್ಳೆಯ ಹೃದಯ ಎಲ್ಲ ಹೌದು. ನಾವು ನಂಬಿಕೆ ಇಟ್ಟು ಒಂದು ಕೆಲಸ, ನಂಬಿಕೆ ದ್ರೋಹ ಮಾಡುವುದಿಲ್ಲ, ಆದರೆ ಕೆಲಸ ಮಾಡೋದಿಲ್ಲ. ಮಾಡಿದರೂ ಸರಿಯಾಗಿ ಮಾಡುವುದಿಲ್ಲ, ಒಟ್ಟು ಮಾಡೋದು. ದಕ್ಷತೆ ಇದ್ದದಲ್ಲಿ ಪರಿಶುದ್ಧತೆ ಇಲ್ಲ, ಪರಿಶುದ್ಧತೆ ಇದ್ದರೆ ದಕ್ಷತೆ ಇರುವುದಿಲ್ಲ. ಪರಿಶುದ್ಧತೆಯೂ ಬೇಕು, ದಕ್ಷತೆಯೂ ಬೇಕು, ಎರಡೂ ಸಮ್ಮಿಳಿತಗೊಳ್ಳಬೇಕು. ಅಷ್ಟೇ ಸಾಲದಂತೆ ಏನು ಹೇಳ್ತಾನೆ ರಾಮಚಂದ್ರಮ? ಈ ಎರಡೂ ಗುಣಗಳಿರುವವನಿಗೆ ವಿವೇಕ ಇರುವುದಿಲ್ಲ. ಏನು ಮಾಡಬೇಕು, ಹೇಗೆ ಮಾಡಬೇಕು, ಎಷ್ಟು ಮಾಡಬೇಕು ಅಂತ ಇಲ್ಲ, ವಿವೇಕ ಇರುವುದಿಲ್ಲ. ಹಾಗಾದರೆ ಕಾರ್ಯದಕ್ಷತೆ, ಕೈಗೊಂಡ ಕಾರ್ಯವನ್ನು ಪರಿಶುದ್ಧವಾಗಿ ಒಡಕಿಲ್ಲದಂತೆ ಮಾಡುವಂತಹದ್ದು, ಅದನ್ನು ತನ್ನ ಬುದ್ಧಿಪೂರ್ವಕವಾಗಿ ಮಾಡುವಂತಹದ್ದು, ವಿವೇಕದಿಂದ ಮಾಡುವಂತಹದ್ದು. ಯಾವುದೇ ಸಂದರ್ಭದಲ್ಲಿ ವಿವೇಕ ವಿಚಲನೆಯಾಗಕೂಡದು. ಇದು ಮೂರು ಇವನಲ್ಲಿ ಉಂಟು. ಹನುಮಂತ ನಿನ್ನಲ್ಲಿ ಉಂಟು. ಕಾರ್ಯದಕ್ಷತೆ ಉಂಟು, ಮಾಡುವ ಕೆಲಸದಲ್ಲಿ ಸ್ಪಷ್ಟ ಉಂಟು, ಪಾರಿಶುದ್ಧಿಯ ಕೆಲಸ ಅದು, ಅದರಲ್ಲಿ ವಿವೇಕವೂ ಇದೆ. ಇದು ಒಂದು ರೀತಿಯಿಂದ ಅಪೂರ್ವ ಇದು ಅಂತ ನಾವು ಹೇಳ್ತಾನೆ. ಇದು ನಮ್ಮ ಭಾಗ್ಯ ವಿಶೇಷ. ನಿನ್ನಲ್ಲಿ ಮೂರು ಗುಣ ಇರುವಂಥದ್ದು ನನ್ನ ಭಾಗ್ಯ. ಇದು ಇಂಥ ಸೇವಕರು ನನಗೆ ಸಿಕ್ಕಿದ್ರಲ್ಲ, ಇದಕ್ಕಿಂತ ಭಾಗ್ಯ ಏನು? ಇಂಥವರಿಂದಲೇ ರಾಮ ಇವತ್ತು ದೊಡ್ಡವನಾಗಿದ್ದಾನೆ ಅಂತ ರಾಮ ಹೇಳ್ತಾನೆ. ನನ್ನನ್ನು ನೀವು ದೊಡ್ಡದು ಮಾಡಿದ್ರಿ, ನಿಮ್ಮಂಥವರು ರಾಜಾರಾಮ ಆನಂದಿತನಾದಂತೆ. ಹನುಮಂತ ಹೌದಾ, ನನ್ನನ್ನು ಹೊಗಳಿದ ರಾಮ, ಒಳ್ಳೆದಾಯ್ತು ಹೇಳಲಿಲ್ಲ. ಹನುಮಂತ ಪ್ರತಿಕ್ರಿಯೆ ಮಾಡಲಿಲ್ಲ. ಇದು ಉತ್ತಮ ಸ್ವಯಂ ಸೇವಕರ ಲಕ್ಷಣ. ಹೊಗಳಿಕೆಗೆ ನಾವು ಹೌದೌದು ನಾನು ಹಾಗೆ ಅದನ್ನು ಮತ್ತೆ ವರ್ಣಿಸೋದು, ಇದ್ದದಕ್ಕಿಂತ ಹೆಚ್ಚು ನಾನು ಮತ್ತೆ ಹಾಗೆ ಮಾಡಿದೆ, ಇಂಥ ಕಡೆಯಲ್ಲಿ ಹೀಗೆ ಆಗುವ ಇದನ್ನು ನಾನು ಸರಿ ಮಾಡಿಕೊಂಡೆ ಅಂತ ಏನನ್ನೂ ಹನುಮಂತ ಹೇಳಲಿಲ್ಲ. ಆ ಕಾರಣದಿಂದ ಹನುಮಂತ ಇವತ್ತು ಪೂಜನೀಯ, ಹನುಮಂತ ವಂದನೀಯ. ಯಾಕೆಂದರೆ ತನ್ನನ್ನು ತಾನು ಉದ್ಘಾಟಿಸಿಕೊಳ್ಳಿಲ್ಲ, ಬಾಗಿ ಪಾದಗಳಿಗೆ ವಂದಿಸಿದಂತೆ.
ರಾಮನ ಬಿಗಿತದಿಂದ ತಾನು ಕುಸಿದು ರಾಮನ ಪಾದಕ್ಕೆ ನಮಸ್ಕರಿಸಿದ ಹನುಮಂತ. ಭೂಜಾತ ಸೀತೆಯ ಚೂಡಾಮಣಿಯನ್ನು ಎರಡೂ ಕೈಗಳನ್ನು ಕೂಡಿಸಿ ಬೊಗಸೆಯಲ್ಲಿಟ್ಟುಕೊಂಡು ಆನಂದದಿಂದ ರಾಮನಿಗೆ ಕೊಟ್ಟನಂತೆ. ಹೀಗೆ ಕೊಟ್ಟದ್ದಲ್ಲ ಸ್ವಾಮಿ, ಕೊಟ್ಟದ್ದಲ್ಲ, ಎರಡೂ ಕೈಗಳಿಂದ ಹೀಗೆ ರಾಮನ ಕೈಗಳಿಗೆ ಚೆಲ್ಲಿದಿರಂತೆ ನನ್ನ ಹೀಗೆ ಬೊಗಸೆಯಿಂದ. ನಿವೇದನ, ಇದಕ್ಕೆ ಹೆಸರು ನಿವೇದನ ಅಂತ, ಇದಕ್ಕೆ ಹೆಸರು ನವವಿಧ ಭಕ್ತಿಯಲ್ಲಿ. ಅದನ್ನು ರಾಮನಿಗೆ ನಿವೇದಿಸಿದರಂತೆ, ಸಮರ್ಪಿಸಿದರಂತೆ ಬೊಗಸೆ ಕೈಯಿಂದ. ರಾಮನು ನಗೆಯಿಂದ ಕೂಡಿದ ಆದರದಿಂದ, ಪರಿಶುದ್ಧ ಕೃಪಾದೃಷ್ಟಿಯಿಂದ, ಕಾಂತಿಯಿಂದ ಹನುಮಂತ ದೇವನಿಗೆ ಹೊಂದಿಸಿದನಂತೆ. ಒಮ್ಮೆ ನೋಡಿದನಂತೆ, ಅತ್ಯಂತ ಸಂತೋಷ, ಆನಂದ, ಕೃಪೆ, ಆದರ ಭಾವ. ರಾಮನ ಮುಖದ ಭಾವದಲ್ಲಿ ಹನುಮಂತನ ಈ ಸಾಧನೆಗೆ, ಸೇವಾ ಭಕ್ತಿಗೆ ಗೌರವ ಇತ್ತು, ರಾಮನ ಕೃಪಾದೃಷ್ಟಿ ಇತ್ತು, ರಾಮನ ಪ್ರೀತಿ ಇತ್ತು, ರಾಮನ ಅನುಗ್ರಹ ಇತ್ತು, ರಾಮನ ಹೊಗಳಿಕೆ ಇತ್ತು. ಬಹು ವಿಶೇಷ ಲಕ್ಷಣಗಳು ಹೊಂದಿದ ಒಂದು ಮುಖಮುದ್ರೆಯಲ್ಲಿ ಹನುಮಂತನನ್ನು ರಾಮದೇವರು ನೋಡಿದ. ಕೇಳೋಣ. ಉದಧಿ ಮಥನದೊಳ್ ಅಮಳ ಕೌಸ್ತುಭದುದಯದಂತರದಲ್ಲಿ ಜನಿಸಿತ್ತಿದು ಸುರೇಂದ್ರಂಗಾಯ್ತು ಹಸುಗೆಯಲಿ ಮಹಾಮಣಿಯ. ತ್ರಿದಶಪತಿ ಜನಕಂಗೆ ನೃಪಯಜ್ಞದಲ್ಲಿ ಕೊಟ್ಟನು, ಜನಕ ಸೀತೆಯ ಮದುವೆಯಲ್ಲಿ ತನಗಿತ್ತ ನಿತ್ತೆನು ಸೀತೆಗಾನೆಂದ. ಸೀತೆಗೆ ನಾ ಇತ್ತೇನು ಪರಿಶುದ್ಧ ಭಾವ, ಕೃಪಾದೃಷ್ಟಿ, ಆನಂದ, ಆದರ, ನಗೆ ಎಲ್ಲವನ್ನು ಹೊಂದಿಸಿ ಹೊದೆಸಿದನು ರಾಮ. ಅಪೂರ್ವ. ಏನು ತೊರವೆಯ ನಾವೇನು ಶಬ್ದಗಳಿಲ್ಲ ಅದೇ ಹೇಳಲಿಕ್ಕೆ. ರಾಮನ ಭಾವದಲ್ಲಿ ತೊರವೆ ಹೇಳ್ತಾನೆ. ಮತ್ತೊಮ್ಮೆ ನಾ ಹೇಳ್ತೇನೆ, ಕೃಪಾದೃಷ್ಟಿ, ಪಾರಿಶುದ್ಧಿ, ಆದರ, ಆನಂದ ಇದನ್ನೆಲ್ಲ ಹೊಂದಿಸಿ ಹೊದೆಸಿದನು ರಾಮ. ಹನುಮಂತನಿಗೆ ಹೊದಿಕೆಯಾಗಿ ಕೊಟ್ಟಂತೆ, ಹನುಮಂತನನ್ನು ಮುಚ್ಚಿದನಂತೆ ರಾಮ ಆ ದೃಷ್ಟಿಯಲ್ಲಿ. ಇದರ ಹಿನ್ನೆಲೆ ಸಮುದ್ರ ಮಥನದ ಸಂದರ್ಭದಲ್ಲಿ ಈ ಪರಿಶುದ್ಧವಾದ ಕೌಸ್ತುಭ ಮಣಿಯ ನಂತರ ಈ ಚೂಡಾಮಣಿ ಹುಟ್ಟಿದೆ. ಸಮುದ್ರ ಮಥನದಲ್ಲಿ ಇದು ಹುಟ್ಟಿದೆ. ಅದು ಹಂಚುವಾಗ ದೇವೇಂದ್ರನ ಕೈ ಸೇರಿತು. ಜನಕ ಮಹಾರಾಜ ರಾಜಸೂಯ ಮಾಡುವಾಗ ದೇವೇಂದ್ರ ಅನುಗ್ರಹವಾಗಿ ಅದನ್ನು ಜನಕ ಮಹಾರಾಜನಿಗೆ ಕೊಟ್ಟ. ಸೀತೆಯ ಮದುವೆಯ ಸಂದರ್ಭದಲ್ಲಿ ಜನಕ ಮಹಾರಾಜ ಇದನ್ನು ನಮಗೆ ಕೊಟ್ಟಿದ್ದಾರೆ. ಸೀತೆಯ ಜೊತೆಗೆ ನನಗೆ ಕೊಟ್ಟದ್ದನ್ನು ನಾನು ಸೀತೆಗೆ ಕೊಟ್ಟೆ. ಇದನ್ನು ಚೂಡಾಮಣಿ ನನಗೆ ಬಂದಿತ್ತು ಅಳಿಯನಿಗೆ, ನಾನು ಅದನ್ನು ಚೂಡಾಮಣಿ ಸೂಡಿಕೊಳ್ಳುವಂತಹದ್ದು ಜುಟ್ಟಿನಲ್ಲಿ ನಾನು ಸೀತೆಗೆ ಕೊಟ್ಟಿದ್ದೇನೆ ಅಂತ ಹೇಳಿದನಂತೆ ರಾಮ. ಹೇಳಿ ರಾಮಚಂದ್ರ ಹೇಳ್ತಾನೆ, ಸೀತೆಯನ್ನು ನೀನು ಕಂಡುಕೊಂಡಿದ್ದಿ ಅಂತ ಹೇಳುವುದಕ್ಕೆ ಇದು ನಿಜವಾದ ಗುರುತು, ಬೇರೊಂದು ಗುರುತು ಬೇಕಾಗಿಲ್ಲ. ಕೇಳೋಣ. ಕುರುಹಿದಹುದರಸನೆಳನೆ ಸರನವಲು ರಾಜಿಸುವ ರತ್ನವ ತುರುಗಿ ತೂಳುವ ಹರುಷ ಪುಳಕದಿ ನಿತ್ತನನು ಜಂಗೇ ನೆರೆಯದೀ ತಂಗೀವ ವಸ್ತೂತ್ಕರವದಂತಿರಲೆದು ಬೊಮ್ಮನ ಪರಮ ಪದವಿಯ ನಿತ್ತು ನೃಪ ಮನದಣಿಯೇ ಮನ್ನಿಸಿದ. ಮನದಣಿಯೇ ಮನ್ನಿಸಿದ. ಇದು ನಿಜವಾದ ಗುರುತು ಹನುಮಂತ. ಸೀತಾನ್ವೇಷಣೆ ಮಾಡಿದ್ದಿ ನೀನು ಹೇಳುವುದಕ್ಕೆ ಬೇರೆ ಸಂದೇಶ ಬೇಡ ನನಗೆ, ಯಾರತ್ರೂ ಕೇಳಬೇಕಾಗಿಲ್ಲ. ಇಂತಹ ಚೂಡಾಮಣಿ ಜಗತ್ತಿನಲ್ಲಿರುವಂತಹದ್ದು ಒಂದೇ, ಇದು ಕೌಸ್ತುಭ ಮಣಿಯ ಜೊತೆಗೆ ಬಂದದ್ದು, ಇದು ಇನ್ನೊಂದಿಲ್ಲ. ಇದು ನನಗೆ ಗೊತ್ತುಂಟು, ನಾನೇ ಸೀತೆಗೆ ಕೊಟ್ಟದ್ದು, ಜನಕ ಮಹಾರಾಜ ನನಗೆ ಕೊಟ್ಟದ್ದನ್ನು. ಮತ್ತೊಂದು ಇದರ ಹಾಗಿಲ್ಲ, ಇದು ಮತ್ತೊಂದರ ಹಾಗೆ ಅಲ್ಲ. ಅತ್ಯಂತ ಸಂತೋಷವಾಯಿತಂತೆ ಹೊಳೆಯುವ ರತ್ನವನ್ನು ನೋಡಿ. ರೋಮಾಂಚನಗೊಂಡಂತಹ ರಾಮ ಬಾಲ ಸೂರ್ಯನಂತೆ ಹೊಳೆಯುವ ರತ್ನವನ್ನು ಅವ ಲಕ್ಷ್ಮಣನಿಗೆ ಇದನ್ನು ಕೊಟ್ಟನಂತೆ, ತಮ್ಮನಿಗೆ. ಒಂದು ಮಾತು ಹೇಳಿದ್ದನಂತೆ ರಾಮ, ಈತನಿಗೆ ಎಷ್ಟು ವಸ್ತುಗಳನ್ನು ಬಹುಮಾನವಾಗಿ ಕೊಟ್ಟರೂ ಸಾಲದು. ಹೇಳ್ತಾನೆ, ಸೀತೆಯನ್ನು ಕಳ್ಕೊಂಡ ಮೇಲೆ ರಾಮನಿಗೆ ಮಾಡಿದ ಉಪಚಾರ ಅನುಜಂಗೆ ಕೊಟ್ಟಿದ್ದಾನೆ. ಎಷ್ಟು ಸತ್ಕರಿಸಿದ್ರು ಸಾಲದು.
ಲಕ್ಷ್ಮಣನ ಉಪಕಾರ, ರಾಮನನ್ನು ಕಂಡುಕೊಂಡ ರೀತಿ, ಅವನ ಸೇವಾಭಾವ ಇದು ಅಳಿಸಲಾಗದ್ದು, ಮರೆಯಲಾಗದ್ದು ಇದು. ಹಾಗೆ ಅವನಿಗೆ ಚೂಡಾಮಣಿಯನ್ನು ಕೊಟ್ಟನಂತೆ. ಲಕ್ಷ್ಮಣನ ಹೆಂಡತಿಗೆ ಕೊಂಡೋಗಿ ಊರ್ಮಿಳೆಗೆ ಕೊಡ್ಲಿ ಅಂತ ಕೊಟ್ಟನೋ ಅಲ್ಲ ತೆಗೆದಿಡು ಅಂತ ಕೊಟ್ಟನೋ? ಕವಿ ಹೇಳ್ತಾನೆ ಲಕ್ಷ್ಮಣನಿಗೆ ಇದನ್ನು ಕೊಟ್ಟನಂತೆ. ಈತನಿಗೆ ಎಷ್ಟು ವಸ್ತುಗಳನ್ನು ಬಹುಮಾನವಾಗಿ ಕೊಟ್ಟರು ಸಾಲದು, ಲಕ್ಷ್ಮಣನಿಗೆ ಬಹುಮಾನವಾಗಿ ರಾಮ ಕೊಡ್ತಾನೆ. ನೋಡಿ, ಬಹಳ ಮುಖ್ಯ ಇದು. ಹಾಗೆ ಹನುಮಂತನಿಗೆ ಮುಂದಿನ ಕಲ್ಪಕ್ಕೆ ನೀನು ಬ್ರಹ್ಮ ಅಂತ ಬ್ರಹ್ಮ ಪದವಿಯನ್ನು ಹನುಮಂತನಿಗೆ ಕೊಡ್ತಾನಂತೆ. ಪರಮ ಪದವಿಯನಿತ್ತು ಬೊಮ್ಮನ ನೃಪ ಮನದಣಿಯೇ ಮನ್ನಿಸಿದ. ನೀನು ಮುಂದಿನ ಕಲ್ಪಕ್ಕೆ ಬ್ರಹ್ಮ, ಹನುಮಂತ ಬ್ರಹ್ಮ ಪದವಿಯನ್ನು ಕೊಟ್ಟಿದ್ದೇನೆ ನಿನಗೆ. ಬೇರೆ ಏನು ನಿನಗೆ ಕೊಡೋದು ನಾನು? ನನಗೆ ಕೊಟ್ಟ ಈ ಸುದ್ದಿಯಲ್ಲಿಗೆ ಬೇರೆ ಯಾವುದು ನಿನಗೆ ಕೊಟ್ಟರು ಸಂಡೇದು. ನಿನಗೆ ಅಳಿಸಲಾಗದ್ದನ್ನು ನಾನು ನಿನಗೆ ಕೊಡ್ತಾ ಇದ್ದೇನೆ ಅಂತ ಅನುಗ್ರಹ ಮಾಡಿದ್ದೇನಂತೆ. ರಾಮನಿಂದ ಸಾಧ್ಯವಾಗದೇ ಇದ್ದರೂ ಅವನ ಹೆಂಡತಿಯ ಪವಿತ್ರ ಕಡೆಗಣ್ಣೋಟದ ಕಿರಣ ತಗುಲಿದರೆ ಸಾಕು, ಅಂಥವರಿಗೆ ಬ್ರಹ್ಮೇಂದ್ರ ಪದವಿಗಳು ಲಭಿಸುತ್ತದೆ ಅಂತ ತೊರವೆ ಹೇಳ್ತಾನೆ. ರಾಮನಿಗೆ ಸಾಧ್ಯವಾಗದೇ ಇರಬಹುದದು, ಆದರೆ ಅವನ ಹೆಂಡತಿಯ ಪವಿತ್ರ ಕಣ್ಣೋಟದ ಕಿರಣ ತಗುಲಿದರೆ ಸಾಕಂತೆ. ರಾಮದೇವರ ಅನುಗ್ರಹಕ್ಕಿಂತಲೂ ರಾಮದೇವರ ಮಡದಿಯಾದ ಸೀತೆಯ ಅನುಗ್ರಹ ದೊಡ್ಡದು ಅಂತ ಇಲ್ಲಿ ತೊರವೆ ಹೇಳ್ತಾನೆ. ಅಂಥವರಿಗೆ ಬ್ರಹ್ಮೇಂದ್ರ ಪದವಿಗಳು ಲಭಿಸುತ್ತದೆ. ಇದು ವೇದಗಳ ಸಾರವತ್ತಾದ ಅರ್ಥ. ಇದು ವೇದಗಳ ಮತ. ಇದು ವೇದ ವಾಂಗ್ಮಯ ಪ್ರಪಂಚದ ಪಾವಿತ್ರ್ಯತೆ ಉಳ್ಳದ್ದು. ವಾಂಗ್ಮಯ ಪ್ರಪಂಚಕ್ಕೆ ಯಾವುದು ಸಾರಭೂತವಾದದ್ದು? ವೇದಗಳು. ವೇದಗಳು ಹೇಳುವುದಿದು. ಬ್ರಹ್ಮನದ್ದೋ ವಿಷ್ಣುವದ್ದೋ ಶಿವನ ಅನುಗ್ರಹ ಅಲ್ಲ, ವಾಣಿಯದ್ದೋ ಅಥವಾ ಲಕ್ಷ್ಮಿಯದ್ದೋ ಪಾರ್ವತಿಯ ಅನುಗ್ರಹ ಆಗಬೇಕು. ಮೂರು ಮೂರ್ತಿಗಳಿಗೆ ಶಕ್ತಿ ಸ್ವರೂಪಿಣಿಯರು. ಸೀತಾಮಾತೆಯ ಅನುಗ್ರಹ ಆಗಿದೆಲ್ಲ ಹನುಮಂತನಿಗೆ, ಅದಕ್ಕಿಂತ ದೊಡ್ಡ ಅನುಗ್ರಹ ಏನು ಅವನಿಗೆ ಬೇಕು? ಇದು ವೇದಗಳ ಮತ ಅಂತ ಹೇಳ್ತಾನೆ. ಲಕ್ಷ್ಮೀಪತಿಯು ಒಲಿದರೆ ಯಾರಿಗೂ ಆಶ್ಚರ್ಯವಲ್ಲ. ಹೀಗೆ ಅವ ಹೊಗಳುತ್ತಾನೆ, ಸಂತೋಷ ಪಡುತ್ತಾನೆ. ನೋಡೋಣ ಮುಂದೆ. ಕೇಳಿದನು ಬಳಿಕ ಮರವೈರಿ ವಿಶಾಲ ನಗರದ ಪಥವನ, ದಶಮೌಳಿಯನುಪಮ ದುರ್ಗ ದುಗ್ರಾಟೋಪವನು ರಾಮ, ಆಳು ಕುದುರೆ ರಥಾಶ್ವದುಬ್ಬರ ದೇಳಿಗೆಯನು, ಅವನೈಶ್ವರ್ಯ ದುಬ್ಬಾಡಿಸುವ ಢಾಳಿಸುವ ನಗೆ ಮೊಗದಲ್ಲಿ ಸಮೀರ ಜನ, ದಶಮೌಳಿಯ ದುರ್ಗ ದುಗ್ರಾಟೋಪವನು. ಮುಂದಿನ ಕಾರ್ಯ ಹೇಗೆ ನಾವು ತೊಡಗಬೇಕು, ಕಾರ್ಯೋನ್ಮುಖರಾಗಬೇಕು, ಈ ರಾಜ ಕಾರ್ಯದ ಬಗೆಗೆ ರಾಮ ಇಲ್ಲಿ ತೊಡಗುತ್ತಾನೆ. ಗಮನಿಸಿ ನೀವು. ಏನು ಕೇಳಿದ ರಾಮ? ರಾವಣಾಸುರನ ರಾಜಧಾನಿಯ ದಾರಿಯನ್ನು ಕೇಳಿದನು. ಹಾಗಾದ್ರೆ ಲಂಕಾ ಪ್ರವೇಶದ ಸಂಕಲ್ಪ ರಾಮ ಗಟ್ಟಿ ಮಾಡ್ತಾನೆ. ಇಲ್ಲಿ ನಿರ್ಣಯ ಮಾಡಿದ, ಲಂಕಾ ಪ್ರವೇಶ ಮಾಡೋದು ಅನಿವಾರ್ಯ, ಹೋಗಲೇಬೇಕು. ಋಷಿಮುನಿಗಳಿಗೆ ಕೊಟ್ಟ ಮಾತಿದೆ, ಭಾರ್ಯೆಯ ಬಂಧನ ವಿಮೋಚನೆ ಆಗಬೇಕು, ಲೋಕದ ತಾಯಂದಿರ ಬಂಧನ ವಿಮೋಚನೆ ಆಗಬೇಕಾದ್ದು ಮುಖ್ಯ. ದಶಕಂಠನ ಅಸಾಧಾರಣ ಕೋಟೆಯ ಭಯಂಕರತೆಯನ್ನು ಕೇಳಿದ. ರಾವಣನ ಕಾಲ್ಬಲ ಆಳುಬಲ ಕೇಳ್ತಾನೆ. ಸೈನಿಕರು, ಅಶ್ವಬಲ, ಗಜಬಲ, ರಥಬಲ, ಅದರ ಆಧಿಕ್ಯ, ಸಂಪತ್ತು, ಸಮೃದ್ಧಿ, ಇದನ್ನು ಎಲ್ಲವನ್ನು ಒಟ್ಟು ರಾವಣನ ಬಲ ಎಷ್ಟು, ಏನು, ಅಲ್ಲಿಯ ಸಂಘಟನಾ ಚಾತುರ್ಯ ಏನು, ಶಕ್ತಿ ಏನು ಅಂತ ರಾಮ ಪ್ರಶ್ನೆ ಮಾಡ್ತಾರೆ. ಹನುಮಂತ ಕುರಿತು ಪ್ರಶ್ನಿಸಿದಂತೆ 100 ಯೋಜನ ವಿಸ್ತಾರವಾದ ಸಾಗರ, ಅನಂತರ 200 ಯೋಜನ ದೂರದ ಮಾರ್ಗ, 100 ಯೋಜನ ವಿಸ್ತಾರವಾದಂತಹ 3 ಪರ್ವತಗಳು, ಅದು ತ್ರಿಕೂಟಾಚಲ. ಆ ಪರ್ವತದು ಸೂರ್ಯಬಿಂಬದಂತೆ ಮಹಾನಗರವು ಕಾಣಿಸುತ್ತದೆ ಅಂತ ಹನುಮಂತ ಅಲ್ಲಿಯ ವಿವರವನ್ನು ಹೇಳ್ತಾನೆ. ಅದನ್ನು ಹತ್ತಲು ದೇವತೆಗಳು ಸಾಧ್ಯ ಇಲ್ಲ, ಅದಕ್ಕೆ 16 ಯೋಜನ ಉದ್ದವಾದಂತಹ ಕೋಟೆ ಇದೆ ಅಂತ ಹನುಮಂತ ಹೇಳ್ತಾನೆ. ಕೆಳಗಿನ ಕೋಟೆ ಬಳಿಯಲ್ಲಿ ಅಗಳುಗಳು 50 ಯೋಜನ ಅಗಲ. ದುಷ್ಟ ರಾಕ್ಷಸನ ಐಶ್ವರ್ಯ ಹೊಗಳಲು ತನ್ನ ಬುದ್ಧಿ ಸಾಲದು, ಸಂಭ್ರಮದಿಂದ ತುಳುಕಾಡುತ್ತಾ ಇದೆ, ಸಂಪತ್ ಭರಿತವಾಗಿದೆ. ಹನುಮಂತ ಅಲ್ಲಿ ಏನಿಲ್ಲ ಜಳ್ಳು ಹೇಳಲಿಲ್ಲ, ಯಥಾರ್ಥವನ್ನು ಹೇಳ್ತಾನೆ. ತನ್ನ ಸಾಧನೆ ದೊಡ್ಡದು, ಲಂಕೆಯನ್ನು ಸುಟ್ಟದ್ದು ಸಣ್ಣದು ಅಂತ ಹೇಳಿರಲಿಲ್ಲ. ಆದರೆ ರಾವಣನ ಸಾಮರ್ಥ್ಯವನ್ನು, ಸಂಪತ್ತನ್ನು, ಸೇನಾ ಬಲವನ್ನು, ಪುತ್ರ ಬಲವನ್ನು, ಅಲ್ಲಿರುವ ರಾಕ್ಷಸ ವೀರರು, ಆ ರಾಜನ ಬಗೆಗಿರುವ ನಿಷ್ಠೆ, ಇದನ್ನೆಲ್ಲ ಹೊಗಳಲಿಕ್ಕೆ ನನ್ನ ಬುದ್ಧಿ ಸಾಲದು, ಅಷ್ಟುಂಟು. ಅವನ ಸೈನ್ಯದ ಸಂಖ್ಯೆ ವರ್ಣಿಸಲು ಸಾಧ್ಯ. ದೇವೇಂದ್ರನಿಗಿಂತ ಪ್ರಬಲನಿದ್ದಾನೆ. ರಾವಣ ಏನೂ ಇಲ್ಲ, ನಾನು ಬೆಂಕಿಯಿಂದ ಅವನ ಮೀಸೆ ಸುಟ್ಟಿದ್ದೇನೆ ಹೇಳಲಿಲ್ಲ. ರಾವಣನ ಸಾಮರ್ಥ್ಯವನ್ನು ಹೇಳ್ತಾನೆ. ಯಾಕೆಂದರೆ ವಾಲ್ಮೀಕಿಗಳು ರಾವಣನ ಅಂತಃಪುರದಲ್ಲಿ ಕಂಡಾಗುವಾಗ ಹನುಮಂತನ ಹತ್ರವೇ ಉದ್ಗರಿಸ್ತಾರೆ, ಅಹೋರೂಪಂ,
ಅಹೋಬಲಂ, ರಾವಣನ ತೇಜಸ್ಸು, ವಿಕ್ರಮ, ದೇಹ, ಆ ಅದನ್ನು ಹನುಮಂತ ಹೊಗಳ್ತಾನೆ. ಏನು ಆದರೆ ಕೊನೆಗೆ ಹನುಮಂತ ಹೇಳಿದೆ, ಏನಾದ್ರೇನು ಜಗದೊಡೆಯ ರಾಮನ ಹೆಂಡತಿಯನ್ನು ಕದ್ದದ್ದೇ ಅಲ್ವ ಪಾಪಿವ, ಅದು ಎಲ್ಲ ಬಣ್ಣವನ್ನು ಮಸಿ ನುಂಗಿತು ಅಂತ ಅದನ್ನು ಹನುಮಂತ ಆಕ್ಷೇಪಿಸ್ತಾನೆ. ವಾಲ್ಮೀಕಿಗಳೇ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಪ್ರಭುಗಳು ಸುಟ್ಟುಕೊಂಡು ನೋಡಿದರೆ ಒಂದು ಮಾತಾಡಿದ ನೋಡಿ, ಇಲ್ಲಿ ನೋಡಿ, ರಾವಣ ಅದ್ಭುತವೇ, ಅವನ ಸಾಮರ್ಥ್ಯ, ವರ್ಚಸ್ಸು, ಸಂಗ್ರಹ, ಅವನ ಸೇನಾಬಲ ಎಲ್ಲವೂ. ಆದರೆ ಒಂದು ಮಾತು ಏನು ಹೇಳಿದವ ಕೊನೆಗೆ, ದೇವರು ಮುನಿದು ನೋಡಿದಡೆ ಏನಾಗುತ್ತದೋ, ದೇವರು ಮುನಿದು ನೋಡಿದ್ರೆ ಏನಾಗ್ತದೆ ಅಂತ ನಾ ಹೇಳುವುದಿಲ್ಲ. ಅದರ ಅರ್ಥ ಏನು? ಸರ್ವನಾಶ ಆಗಿ ಹೋಗ್ತದೆ. ಎಲ್ಲವೂ ದೇವೇಂದ್ರನಿಗಿಂತ ದೊಡ್ಡದು ಹೌದು, ಎಲ್ಲವೂ ಹೌದು. ಆದರೆ ಪ್ರಭುಗಳು ಸಿಟ್ಟುಕೊಂಡು ನೋಡಿದರೆ ಏನಾಗುವುದೋ ಅದರ ಅರ್ಥ ಏನು? ರಾಮದೇವರ ಕೆಂಗಣ್ಣಿಗೆ, ಸಿಟ್ಟಿಗೆ ಅದು ಯಾವುದೂ ಅಲ್ಲ ಅಂತ, ಅದು ಸುಟ್ಟಿ ಹೋಗ್ತದೆ. ಇದು ಹನುಮಂತ. ಹೀಗೆ ನಮಗೆ ಸುಂದರ ಕಾಂಡ ಇದರ ಕೇಳಿದ್ದೇವೆ ನಾವು. ಇದರ ವಾಚನ ಪ್ರವಚನ ಕಥಾಂತರ್ಗತವಾದಂತಹ ಸಂಗತಿಗಳು ಇದನ್ನೆಲ್ಲ ಕೇಳಿದ್ದೇವೆ. ಇಲ್ಲಿ ಲಂಕಾ ಪ್ರವೇಶದ ನಿರ್ಣಯವನ್ನು ರಾಮ ಮಾಡಿದಾಗ ಕಾಣ್ತದೆ. ಹಾಗೆ ಆ ದಿವಸ ಒಟ್ಟು ಪ್ರಸ್ರವಣದ ಸೇರಿದ ಕಪಿಗಳು, ಸುಗ್ರೀವಾದಿಗಳು ಏನಾದರು ಅಂತ ಕೊನೆಯ ಷಡ್ಪದಿಯಲ್ಲಿ ನಾವು ಕೇಳೋಣ. ಹರಿದು ದೋಲಗವನಿತರು ಮೇಲರಸ ಸುಗ್ರೀವಾದಿ ಸುಭಟರ ಕರಸರೋಜದಿ ಬೀಳು ಕೊಟ್ಟನು ಬಳಿಕ ಬೀಡಿಕೆಗೆ ತೊರವೆ ಅಧಿಪತಿರಾಯ ನರಕೇಸರಿ ನಿಜಾನುಜ ಗೂಡಿ ನೂಕಿದ ನಿರುಳನು ಅಹಿತವಧ ವಿರೋಧದ ಬಹಳ ಚಿಂತೆಯಲಿ ಇರುಳನು ನೂಕಿದನು. ಇಡೀ ಸಭೆ ಚದುರಿತು. ಒಂದು ಸಂಕಲ್ಪ ಆಯಿತು, ಸಭೆ ಚದುರಿತು. ಬಹಳ ಸೊಗಸಾಗಿ ಹೇಳಿದ್ದಾರೆ. ರಾಮನು ಸುಗ್ರೀವನೇ ಮೊದಲಾದ ವೀರರನ್ನು ಕೈ ಹಿಡಿದು ಅವರವರ ಬಿಡಾರಕ್ಕೆ ಕಳುಹಿಸಿಕೊಟ್ಟನಂತೆ. ಕೈ ಹಿಡಿದು ರಾಮನ ಸಹನೆ, ರಾಮನ ಸಜ್ಜನಿಕೆ, ರಾಮನ ವಿವೇಕ, ದೃಢಚಿತ್ರ, ದಕ್ಷತೆ, ಆತ್ಮೀಯತೆ, ಪ್ರೀತಿ ಎಲ್ಲವೂ ಆದರಣೀಯ, ಅನುಷ್ಠಾನೀಯ. ಅವನೇ ಎದ್ದು ಸುಗ್ರೀವಾದಿಗಳ, ಜಾಂಬವರ, ಹನುಮಂತನ ಕೈ ಹಿಡಿದು ಅವರ ಒಟ್ಟಿಗೆ ಜೊತೆಗೆ 4 ಹೆಜ್ಜೆ ಹಾಕಿ ಅವರವರ ಬಿಡಾರಕ್ಕೆ ಕಳುಹಿಸಿಕೊಟ್ಟ ಅಂತ ಇಲ್ಲಿ ಕವಿ ಬಹಳ ಅಪೂರ್ವವಾಗಿ ರಾಮನ ವ್ಯಕ್ತಿತ್ವವನ್ನು ತೆರೆದಿರುತ್ತಾರೆ. ತೊರವೆಯ ಸ್ವಾಮಿ ನರಹರಿಯ ನರಸಿಂಹನ ಅವತಾರಿ ಶ್ರೀರಾಮಚಂದ್ರ ಆರಾಧ್ಯ ದೇವರು. ತೊರವೆಯ ಕವಿಗೆ ಶತ್ರುವನ್ನು ಕೊಲ್ಲುವ ಉಪಾಯ ಇದರ ಒಂದು ಚಿಂತನೆಯಲ್ಲಿ, ಗಾಢ ಚಿಂತನೆಯಲ್ಲಿ ತಮ್ಮ ಲಕ್ಷ್ಮಣನ ಜೊತೆಗೆ ರಾತ್ರಿ ಕಳೆದನಂತೆ ಎಂಬಲ್ಲಿಗೆ ಸುಂದರಕಾಂಡದ ಮುಕ್ತಾಯಗೊಂಡಿತು. ಧರ್ಮ ಬಂಧುಗಳೇ, ನಾವೆಲ್ಲ ರಾಮನ ಅಯನವನ್ನು ಆರಂಭದಿಂದ ನಾವು ಕೇಳ್ತಾ ಇದ್ದೇವೆ. ಬಾಲಕಾಂಡ, ಅಯೋಧ್ಯಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧ ಕಾಂಡ, ಇದರಲ್ಲಿ ಎಲ್ಲ ನಾವು ಕೇಳುತ್ತಾ ಇದ್ದೇವೆ. ಸುಂದರಕಾಂಡಕ್ಕೆ ಬಂದು ನಿಂತಿದ್ದೇವೆ. ನಾವು ಮುಂದೆ ಯುದ್ಧಕಾಂಡಕ್ಕೆ ಸಾಗೋಣ. ಯಾರ್ಯಾರು ಇದರಲ್ಲಿ ಪಾಲ್ಗೊಂಡಿದ್ದಾನೆ, ಸೇವಾಕರ್ತರು, ವಾಚನದಲ್ಲಿ ತೊಡಗಿಸಿದವರು, ಪ್ರವಚನದಲ್ಲಿ ತೊಡಗಿಸಿದವರು, ಇದರ ಸಂಯೋಜನೆಯಲ್ಲಿ ತೊಡಗಿಸಿದವರು, ಇದರ ಕೇಳುವಿಕೆಯಲ್ಲಿ ಯಾರ್ಯಾರು ತಾವು ತೊಡಗಿಕೊಂಡಿದ್ದೀರಿ, ಎಲ್ಲರಿಗೂ ಆ ಸೀತಾ ಸಹಿತನಾದ ಪ್ರಭು ಶ್ರೀರಾಮಚಂದ್ರಮ ನಮಗೆಲ್ಲ ಮತ್ತು ಜಗತ್ತಿಗೆ ಸನ್ಮಂಗಳವನ್ನು ಕೊಡಲಿ, ನಮ್ಮ ಅಪೇಕ್ಷೆಗಳು ಕೈಗೂಡುವಂತೆ ಭಗವಂತ ಅನುಗ್ರಹಿಸಿರಿ ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮ ಎಲ್ಲರ ಪರವಾಗಿ ಆ ಸೀತಾರಾಮಚಂದ್ರಮನ ಕಮಗಳಿಗೆ ನಮ್ಮ ಈ ವಾಚನ ಪ್ರವಚನದ ಕುಸುಮಗಳನ್ನು ಸಮರ್ಪಿಸಿ ಮಂಗಲದ ಕಡೆಗೆ ಸಾಗೋಣ. ಸುಕವಿಗಳ ಸುಮ್ಮಾನ ಸೂರಿ ಪ್ರಕರದ ಮಲಜ್ಞಾನ ಮುನಿಕರ ಮುಕುರ ಗುಣಿಗಳ ಗೂಢ ನಿಧಿ ಸುರಸರ ಸುಧಾಶರಧಿ ಅಕುಟಿಲರ ಮನಮಚ್ಚು ಸಿರಿಹರಿ ಭಕುತರು ಮಹದಚ್ಚು ಶಿವಸೇವಕರ ಮೆಚ್ಚು ಕುಮಾರ ವಾಲ್ಮೀಕಿ ಪ್ರಬಂಧ ಕೃತಿ ಶಿವಸೇವಕರ ಮೆಚ್ಚು ಕುಮಾರ ವಾಲ್ಮೀಕಿ ಪ್ರಬಂಧ ಕೃತಿ.